So hello everyone, welcome to all my YouTube channel. ಸೊ ನಿಮ್ಮ ಡಿಮ್ಯಾಂಡ್ ಮೇರೆಗೆ ನಾನು KPSCಯಲ್ಲಿ ಕೇಳುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಕೇಳಿದ್ದೀನಿ. ಭಾಳಷ್ಟು ಮಂದಿ ಡಿಮ್ಯಾಂಡ್ ಮಾಡಿದ್ರಿ KPSCಯಲ್ಲಿ ಕೇಳುವಂಥ ಕ್ವಶನ್ಸ್ನ ಮಾಡಿಸ್ರಿ ಮೆಂಟಲ್ ಅಬಿಲಿಟಿ ರಿಲೇಟೆಡ್ ಇರುವಂಥದ್ದು. ಸೊ ನಾನು ಇವತ್ತಿನ ಕ್ಲಾಸಿಂದ ನಿಮಗೆ ಮ್ಯಾರಥಾನ್ ಸೀರೀಸ್ನ ತರ್ತಿದ್ದೇನೆ. ಯಾವುದ್ರ ಬಗ್ಗೆ? KPSCಯಲ್ಲಿ ಕೇಳಿರುವಂಥ PYQ ಸೀರೀಸ್, ಅಂದರೆ ಪ್ರೀವಿಯಸ್ಸಲ್ಲಿ ಯಾವ ವರ್ಷ 2023 ಆಗಿರ್ಬೋದು, 24 ಆಗಿರ್ಬೋದು, ಅಥವಾ 25ನ ಇವಾಗ ನಡ್ತಿದೆ. ಸೊ 24-23 ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳು, ಅದ್ರ ರಿಲೇಟೆಡ್ ನಾನು ಕ್ವಶನ್ಸ್ನ ತಂದಿದ್ದೇನೆ. ನೀವು ಮ್ಯಾರಥಾನ್ ಸೀರೀಸ್ ಇರುತ್ತೆ ಇದು. ಸೊ ಈ ಪ್ರಶ್ನೆಗಳು ಆಲ್ಮೋಸ್ಟ್ ಬರುವ ಸಾಧ್ಯತೆ ಇರುತ್ತೆ, ಎಕ್ಸಾಮಲ್ಲಿ ಬರುವಂಥ ಸಾಧ್ಯತೆ. ಏನಂದರೆ ಸೇಮ್ ಪ್ಯಾಟರ್ನ್ಸ್ ಕ್ವಶನ್ಸ್ ಇರ್ತವೆ, ಬಟ್ ವ್ಯಾಲ್ಯೂವನ್ನು ಚೇಂಜ್ ಮಾಡಿ ಕೊಟ್ಟಿರ್ತಾನೆ ಅಷ್ಟೇ, ಏನಿಲ್ಲ. ಸೊ ಇವೆಲ್ಲ ನೀವು ಎಕ್ಸಾಮಿಗೆ ಹೋಗಿನ ಮುಂಚಿದಾಗೆ ಇವನ್ನ ಮೋಸ್ಟ್ ಪ್ರೊಬ್ಯಾಬ್ಲಿ ಪ್ರಾಕ್ಟೀಸ್ ಮಾಡಿ ಹೋಗಿ ಅಂತ ನಾನು ಸಜೆಷನ್ ಕೊಡೋದು. ಸೊ ಇವೇ ರಿಪೀಟ್ ಬರ್ತವೆ. ಸೊ ನೋಡೋಣ ಹಾಗಿದ್ರೆ ಫಸ್ಟ್ ಕ್ಲಾಸ್ ಹೇಗಿರುತ್ತೆ, ಯಾವ ಥರ ಕ್ವಶನ್ಸ್ ಬಂದಿದ್ದಾನೆ. ಇದು ಸೀರೀಸ್ ಆದಮೇಲೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಮಾಡ್ಬೋದು. ಮತ್ತು ಯಾವ ಥರ ನಿಮಗೆ ನಾನು ಹೇಳಿದ್ದೆ KPSC ಆ್ಯಂಡ್ KA ರಿಲೇಟೆಡ್ ಅಂತ, ಬಟ್ ಇವಾಗ ಸದ್ಯಕ್ಕೆ ನಾನು KPSC ಕ್ವಶನ್ಸ್ ಮಾಡಿಸ್ತೇನೆ. ಆಮೇಲೆ ಬರೋ ದಿನಗಳಲ್ಲಿ KA ಕ್ವಶನ್ಸ್ ಪೇಪರ್ನ ಕೂಡ ಸಾಲ್ವ್ ಮಾಡಿಸ್ತೇನೆ. ಆ್ಯಂಡ್ ಇನ್ನೊಂದು ಕೂಡ KSET ಪೇಪರ್ ಕೂಡ ಮೊನ್ನೆ ನಡೆದಿತ್ತು. ಯಾವಾಗ ಗೊತ್ತಾ? ಸಂಡೇ ಎಷ್ಟು ತಾರೀಕಿತ್ತು? 3 ಅಲ್ಲ? 3ನೇ ತಾರೀಕು ನವೆಂಬರ್ಗೆ ಒಂದು KSET ಪೇಪರ್ ಇತ್ತು. ಸೊ ಅದರದ್ದು ಕ್ವಶನ್ಸ್ ನಾನು ಮಾಡಿಸ್ತೇನೆ ಯಾವ ಥರ ಇದು ಅಂತ. ಏನಿಲ್ಲ, ನಮ್ಮ ಸ್ಟೇಟಲ್ಲಿ ಭಾಳಷ್ಟು ಈಸಿ ಅಂತ ಕ್ವಶನ್ಸ್ ಕೇಳ್ತಾರೆ, ಡಿಫಿಕಲ್ಟ್ ಏನಿರಲ್ಲ, ಮೀಡಿಯಮ್ ಲೆವೆಲ್ ಕ್ವಶನ್ಸ್ ಇರ್ತಾವೆ. ಏನು ಗೊತ್ತಾ, ಇವರು ನಮ್ಮ ಸ್ಟೇಟ್ದವ್ರು ಕ್ವಶನ್ ಪೇಪರ್ ಹೆಂಗೆ ಸೆಟ್ ಮಾಡ್ತಾರೆ ಅಂದರೆ, ಸೆಂಟ್ರಲ್ ಎಕ್ಸಾಮಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೋ ಒಂದು ಎಕ್ಸಾಮ್ ನಡೆಯುತ್ತೆ, ಆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಕ್ಸಾಮ್ ಇದ್ದಂಥ ಕ್ವಶನ್ ಪೇಪರ್ಸ್ನ ಹಿಡ್ಕೊಂಡು ಅದರದ್ದು ಕ್ವಶನ್ನ ನಮ್ಮ ಸ್ಟೇಟಲ್ಲಿ ಕಾಪಿ ಪೇಸ್ಟ್ ಮಾಡ್ತಾರೆ. ಅವೇ ಕ್ವಶನ್ಸ್ ಇರ್ತವೆ, ಏನಿಲ್ಲ. ಬೇಕಿದ್ರೆ ನೋಡ್ಬೋದು, ನಾನು ಮಾಡಿಸಿರುವಂಥ ಕ್ವಶನ್ಸ್ ಇವು. ಈಗ ನಾವು ಮಾಡಿಸಿರುವಂಥ ಕ್ವಶನ್ಸ್ ಆಲ್ಮೋಸ್ಟ್ ನಾನು ಪರ್ಸೆಂಟೇಜ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ ಮಾಡಿಸೀನಿ. ಔಟ್ರಲ್ಲೇ ಕೇಳಿರುವಂಥ ಕ್ವಶನ್ಸ್ಗಳು ಇದ್ದಾವೆ, ನಿಮಗೆ ತೋರಿಸ್ತೀನಿ ಬೇಕಿದ್ರೆ ಅದ್ರಲ್ಲಿ. ಸೊ ನೋಡೋಣ ಏನೇನಿದೆ ಅಂತ. ಫಸ್ಟ್ ಕ್ವಶನ್ ಅಂತ ಏನಿದೆ, at what rate of interest will a sum of 1000 amount to 1102.5 in 2 years at compound interest. ಸೊ ಈಗ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ, ಅದು ಒಂದಿಷ್ಟು ವರ್ಷ 2 ವರ್ಷ ಆದಮೇಲೆ ಅಮೌಂಟ್ ಆಗುತ್ತೆ. ಸೊ ಎಷ್ಟು ಪ್ರಿನ್ಸಿಪಲ್ ಅಮೌಂಟು 1000 ಇತ್ತು, ಅದು ಅಮೌಂಟ್ ಎಷ್ಟಾಗಿದೆ 1102.5 ಆದರೆ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಪಾಯಿಂಟ್ನ ತೆಗೆದುಬಿಟ್ಟು ನಮಗೇನಾಗುತ್ತೆ, ಈ ಕಡೆ ಒಂದು 0 ಬರುತ್ತೆ. ಸೊ ಆದ್ದರಿಂದ 1 0 2 0 ಇದು 0 1 2 3 4. ಸೊ ಇದು 111025 ಅಂತ ಕಟ್ತಾ ಹೊಡಿರಲಿ. ಏನಂತ 5 2 500. ಸೊ 5 2 5 2 5 1 ಸಾರಿ 5 0 5 2 5 2 5 0 5 5. ಮತ್ತೆ ಕಟ್ತಾ ಹೊಡೆದ್ರೆ 5 4 20 400, ಮತ್ತು 5 4 20 5 4 20 5 1. ಈಗ ನೋಡಿ, ನಮಗೆ ಇಲ್ಲಿ 2 ಇಯರ್ ಟರ್ಮ್ ಕೊಟ್ಟಿದ್ರು. ನಮಗೆ 2 ಇಯರಿಂದ 1 ಇಯರಿಗೆ ಬರಬೇಕಾದ್ರೆ ನಾವು ಯಾವಾಗಲೂ ಏನು ಮಾಡಬೇಕು, ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕು. ಸೊ 400 ಸ್ಕ್ವೇರ್ ರೂಟ್ ಏನಾಗುತ್ತೆ, 20 ಆಗುತ್ತೆ. ಮತ್ತು 441 ಸ್ಕ್ವೇರ್ ರೂಟ್ ಏನಾಗುತ್ತೆ, 21 ಆಗುತ್ತೆ. ಯಾವಾಗಲೂ ನಾವು ಕಂಪೌಂಡ್ ಇಂಟ್ರೆಸ್ಟಲ್ಲಿ 2 ಇಯರಿಂದ 1 ಇಯರಿಗೆ ಬರಬೇಕಾದ್ರೆ ನಾವು ಏನು ಮಾಡಬೇಕು, ರೂಟ್ ಸ್ಕ್ವೇರ್ನ ಅಪ್ಲೈ ಮಾಡಬೇಕು. ಸೊ 20 ಮತ್ತು 21 ಆಗಿದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ, 1 ಇನ್ಕ್ರೀಸ್ ಆಗಿದೆ. ಯಾವುದ್ರ ಮೇಲೆ, 20 ಮೇಲೆ ಇಂಟು 100. ಸೊ ಆದ್ದರಿಂದ 5% ರೇಟ್ ಆಫ್ ಇಂಟ್ರೆಸ್ಟ್ ಆಗಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ C, 5% ಅಂತ. ಸೊ ನೆಕ್ಸ್ಟ್ ಏನಿದೆ, ಎ ಟ್ರೇಡರ್ ಬೈಸ್ ಸಮ್ ಆರ್ಟಿಕಲ್ ಇನ್ ಹೋಲ್ಸೇಲ್ ಅಟ್ 150 rupees. If 4 and above, he makes an extra expenditure of 12% ಅಂತ. then at what price should he sell these articles? ಸೊ ನೋಡಿ, ನೀವು ನೋಡುತ್ತಿರ್ಬೋದು, ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ನಿನ್ನೆನೇ ಒಂದು ಕ್ಲಾಸ್ನ ಮುಗಿಸಿದ್ದೆ. ಸೊ ಇದೇ ಥರ ಸೇಮ್ ಪ್ರಾಬ್ಲಮ್ ನಾನು ಮಾಡಿಸಿದ್ದೇನೆ. ಯಾರಾದರೂ ನೋಡಿಲ್ಲ ಅಂದರೆ ನಾನು ಬೇಕಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ದು ಪ್ಲೇಲಿಸ್ಟ್ ಇದೆ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಸೊ ಏನಿದೆ, ಒಂದು ಆರ್ಟಿಕಲ್ ಅವನು 150ಕ್ಕೆ ತೊಗೊಂಡಿದ್ದಾನೆ, ಅದ್ರ ಮೇಲೆ ಅವನಿಗೆ 12% ಖರ್ಚಾಗಿದೆ. ಅಂದರೆ ಬರುವಾಗ ಒಬ್ಬ ವ್ಯಾಪಾರಿ 150 ರೂಪಾಯಿ ಆರ್ಟಿಕಲ್ ತೊಗೊಂಡು ಅದ್ರ ಮೇಲೆ 12% ಖರ್ಚಾದಮೇಲೆ ಅವನಿಗೆ 10% ಪ್ರಾಫಿಟ್ ಆದಾಗ ಸೊ ಅವನಿಗೆ SP ವ್ಯಾಲ್ಯೂ ಎಷ್ಟು ಬರುತ್ತೆ, ಎಷ್ಟಕ್ಕೆ ಮಾರಿದರೆ ಅವನಿಗೆ 10% ಪ್ರಾಫಿಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆದ್ದರಿಂದ ನಮಗೆ SP ವ್ಯಾಲ್ಯೂ ಯಾವಾಗಲೂ ಕಂಡುಹಿಡಬೇಕಾದ್ರೆ ನಾನು ಏನು ಮಾಡಿದ್ದೆ, ಒಂದು ಫಾರ್ಮುಲಾ ಹೇಳಿದ್ದೆ, CP ಇಂಟು
ಪಿ ಪ್ಲಸ್ 100 ಡಿವೈಡೆಡ್ ಬೈ 100 ಅಂತ. ಸೊ ಎಸ್ ಪಿ ಇಸ್ ಈಕ್ವಲ್ ಟು ಸಿ ಪಿ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ 150 ಇದೆ ಕರೆಕ್ಟಾ, ಇಂಟು ಇಲ್ಲಿ 12% ಅವನಿಗೆ ಎಕ್ಸ್ಪೆಂಡಿಚರ್ ಆಗಿದೆ. 12% ಅಂದರೆ 100ರಲ್ಲಿ 12 ಭಾಗ ಅಂದರೆ 112 ಡಿವೈಡೆಡ್ ಬೈ 100 ಇಂಟು ಪ್ರಾಫಿಟ್ ಎಷ್ಟಿದೆ 10 ಪ್ಲಸ್ 100 ಅಂದರೆ 110 ಡಿವೈಡೆಡ್ ಬೈ 100 ಅಂತ. ಸೊ ಆದ್ದರಿಂದ 52 53 ಅಂತ. ಸೊ 2 1 2 5 2 6. ಆದ್ದರಿಂದ ಎಸ್ ಪಿ ಇಸ್ ಈಕ್ವಲ್ ಟು 3 18 3 15 3 15 16 ಇಂಟು 110 ಡಿವೈಡ್ ಬೈ 100 ಅಂತ. ಸೊ ಇಲ್ಲಿ ನೋಡಿ, ನೀವು ಯಾವಾಗಲೂ ಗುಣಾಕಾರ ಮಾಡಬೇಕಾದ್ರೆ 11ರಿಂದ ಯಾವಾಗಲೂ ಗುಣಾಕಾರ ಮಾಡಬೇಕಾದ್ರೆ ನೀವು ಗುಣಾಕಾರ ಮಾಡೋದು ಅವಶ್ಯಕತೆ ಇಲ್ಲ, ಇಲ್ಲಿ ಕೂಡಿಸ್ಕೊಂಡ್ಬಿಡಿ. ಸೊ ಫಸ್ಟ್ ಬಿಡಿ ಸ್ಥಾನದಲ್ಲಿ 8 ಬರೆದು 8 ಪ್ಲಸ್ 6 14 14 ಒಂದು ಕೈಲ 6 1 7 7 1 ಇದೊಂದು 8 8 ಆಸ್ ಇಟ್ ಇಸ್. ಮತ್ತು ಆಮೇಲೆ ಲಾಸ್ಟ್ ಏನು ಉಳಿತು ಅದು 1. ಸೊ 1848 ಸಾರಿ ಇಲ್ಲಿ 0 ಅಲ್ಲ ಲಾಸ್ಟಿಗೆ, ಅದರಿಂದ ಇದನ್ನು 0 8 0 ಡಿವೈಡೆಡ್ ಬೈ 100 ಅಂತ. ಸೊ ಆನ್ಸರ್ ನಮಗೇನು ಬರುತ್ತೆ, ಎಸ್ ಪಿ ಇಸ್ ಈಕ್ವಲ್ ಟು 184.80 ಅಂತ ಬರುತ್ತೆ. ಸೊ ದಿಸ್ ಈಸ್ ದಿ ಆನ್ಸರ್ ಅಂತ. ಸೊ ಅರ್ಥ ಆಗಿದೆಯಲ್ಲ ಇದು ಪ್ರಾಬ್ಲಮ್. ನೆಕ್ಸ್ಟ್ ನೋಡೋಣ ಆಗಿದೆ. ನೆಕ್ಸ್ಟಲ್ಲಿ ಏನಿದೆ, ಸೊ ನೋಡಿ ಇಲ್ಲಿ ಇದೇನು ನಾನು ಇದೇ ಪ್ರಾಬ್ಲಮ್ ಸೇಮ್ ಕೂಡ ಯಾವಾಗ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಮಾಡಿಸಿದ್ದೆ ಸೇಮ್ ಪ್ರಾಬ್ಲಮ್. ನೀವು ನೋಡ್ತಿರ್ಬೋದು ನಾನು ಮಾಡಿಸಿರುವಂಥ ಆಲ್ಮೋಸ್ಟ್ ಸೇಮ್ ಅದೇ ಥರ ಪ್ರಾಬ್ಲಮ್ಸ್ಗಳು ರಿಪೀಟ್ ಆಗಿದ್ದಾವೆ ಅಂತ. ಅಂದರೆ ಇದು ಈ ಕ್ವಶನ್ಸ್ಗಳು ನಾನು ಮನೆಯಿಂದ ತಂದಿದ್ದಾನೆ, ಇವು ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ಸ್ಗಳನ್ನ ಮಾಡಿಸ್ತಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಡೌಟ್ ಇದ್ದರೆ ನೀವು 2023 KPSC ಕ್ವಶನ್ ಪೇಪರ್ ತೆಗೆದು ನೋಡ್ಬೋದು. ಸೊ ನಿಮಗೆ ಇವೇ ಥರ ಕ್ವಶನ್ ಸಿಗ್ತವೆ. ಸೊ ಏನಿದೆ, ಎಕ್ಸ್ ಸೇಲ್ಸ್ ಅನ್ ಆರ್ಟಿಕಲ್ ವಿಚ್ ಕಾಸ್ಟ್ ಹಿಮ್ 800 ಅಂತ ಟು ವೈ at profit of 10%, then y sells it to z making a profit of 5% on the price he paid to x ಅಂತ. ಸೊ ಹೌ ಮಚ್ ಡಸ್ z to pay ಅಂತ. ಸೊ ಫಸ್ಟು ಎಕ್ಸು ವೈ ಝೆಡ್ ಅಂತ ಮೂವರು ಫ್ರೆಂಡ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಎಕ್ಸ್ ಏನು ಮಾಡ್ತಾನೆ, ಒಂದು ಆರ್ಟಿಕಲ್ನ 800 ರೂಪಾಯಿ ಕೊಟ್ಟು ತೊಗೊಂಬರ್ತಾನೆ. ಅದನ್ನು ಅವನೇನು ಮಾಡ್ತಾನೆ, ವೈಗೆ ಮಾರ್ತಾನೆ ಎಷ್ಟು ಪರ್ಸೆಂಟಲ್ಲಿ, ಸೊ 10% ಪ್ರಾಫಿಟಲ್ಲಿ ಮಾರ್ತಾನೆ. ಅಂದರೆ ಪ್ರಾಫಿಟ್ ಆಗಿದೆ ಅಂದರೆ 110 ಡಿವೈಡ್ 100 ಅಂತ. ಸೊ ಅದರಿಂದ ಡಬಲ್ ಸೋನೆ ಕ್ಯಾನ್ಸಲ್. ಸೊ 880 ರೂಪಾಯಿಗೆ ಯಾರು ತೊಗೊತಾರೆ, ವೈ ಎಂಬವನು ತೊಗೊತಾನೆ. ಅದೇ ಆರ್ಟಿಕಲ್ನ ಮತ್ತೆ ವೈ ಜಡ್ಡಿಗೆ ಮಾರ್ತಾನೆ ಎಷ್ಟಕ್ಕೆ, 5% ಪ್ರಾಫಿಟಿಂದ ಮಾರ್ತಾನೆ. 5% ಪ್ರಾಫಿಟ್ ಅಂದ್ರೇನು, 100ರಲ್ಲಿ 5 ಭಾಗ ಅಂದರೆ 105 ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ ಸೊ ಇಲ್ಲಿ ನೋಡಿ 1 0 1 0 ಕ್ಯಾನ್ಸಲ್, 2 5 2 5 2 5 1. ಸೊ 2 1 2 44. ಸೊ ಆದ್ದರಿಂದ 21 × 44 21 × 44 ಇಸ್ 924 ಆನ್ಸರ್ ಆಗುತ್ತೆ. ಆದ್ದರಿಂದ ಜಡ್ಡು ವೈಯಿಂದ ಎಷ್ಟಕ್ಕೆ ತೊಗೊತಾನೆ, 924 ತೊಗೊತಾನೆ. ಇಲ್ಲಿ ಕ್ವಶನ್ ಕೇಳಿದ್ರೆ ಅವನು, ಸೊ ಹೌ ಮಚ್ ಡಸ್ ಜಡ್ ಟು ಪೇ ವೈ ಅಂತ. ಜಡ್ಡು ವೈಗೆ ಎಷ್ಟು ರೂಪಾಯಿ ಕೊಡ್ಬೇಕಂತ 924 ಇಸ್ ದಿ ರೈಟ್ ಆನ್ಸರ್. ಆದ್ದರಿಂದ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್, ಸೊ ಇದನ್ನು ಪ್ರಾಬ್ಲಮ್ ನಾನು ಮಾಡಿಸಿರುವಂಥ ಪರ್ಸೆಂಟೇಜ್ ಚಾಪ್ಟರ್ಲಿ ಸೇಮ್ ಇದೇ ಥರ ಪ್ರಾಬ್ಲಮ್ ಮಾಡಿಸಿದ್ದೀನಿ. ಏನಂತ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೇಲೆ ಇರುವಂಥ ಪ್ರಾಬ್ಲಮ್ ಇದು. ದ ರೇಷಿಯೋ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಎ ಪರ್ಸನ್ ಇಸ್ 13:11. ಇಫ್ ಹಿ ಸೇವ್ಸ್ 12,000 per annum, ಹಿಸ್ ಮಂತ್ಲಿ ಇನ್ಕಮ್ ಇಸ್ ಎಷ್ಟಾಗುತ್ತೆ ಅಂತ. ಸೊ ಈಗ ನಾನು ಪರ್ಸೆಂಟೇಜ್ ಚಾಪ್ಟರ್ಲಿ ಮಾಡಿಸಿದ್ದೀನಿ. ಸೊ ಸೇಮ್ ನಾನು ಏನು ಕ್ಲಾಸಸ್ ಮಾಡಿದ್ನಲ್ಲ ಅದರ ಥರನೇ ಕ್ವಶನ್ಸ್ ಬಂದಿದ್ದಾವೆ ಎಲ್ಲ, ಇನ್ಕಮ್ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ. ಸೊ ಇನ್ಕಮ್ ಎಷ್ಟಿದೆ ಇಲ್ಲಿ 13 ರೂಪಾಯಿ. ಸೊ ಅವನಿಗೆ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ, 11 ರೂಪಾಯಿ ಖರ್ಚಾದಾಗ 11ರಲ್ಲಿ 13ರಲ್ಲಿ 11 ಹೋದರೆ ಎಷ್ಟು ಉಳಿತು, ಅವನಿಗೆ 2 ರೂಪಾಯಿ ಉಳಿತು. ಸೊ ಅವನು ಒಂದು ವರ್ಷಕ್ಕೆ ಎಷ್ಟು ಸೇವ್ ಮಾಡ್ತಾನೆ, 12,000 ರೂಪಾಯಿ ಸೇವ್ ಮಾಡ್ತಾನೆ. ಸೊ 12,000. ಅವನು ಒಂದು ವರ್ಷಕ್ಕೆ 12,000 ಸೇವ್ ಮಾಡಿದರೆ ಸೊ ಅವನಿಗೆ ಮಂತ್ಲಿ ಇನ್ಕಮ್ ಎಷ್ಟಾಗುತ್ತೆ ಕೇಳಿದ್ದಾರೆ. ಸೊ ಆದ್ದರಿಂದ 2ರ ವ್ಯಾಲ್ಯೂ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 12,000. 2ರ ವ್ಯಾಲ್ಯೂ 2,000 ಅಂತ ಕೊಟ್ಟಾಗ ಸೊ ಇನ್ಕಮ್ ವ್ಯಾಲ್ಯೂ ಎಷ್ಟಿದೆ, 13. ಇನ್ಕಮ್ ವ್ಯಾಲ್ಯೂ 13 ಇದೆ. ನಮಗೆ ಇನ್ಕಮ್ ಕಂಡಿಡ್ಬೇಕಂದ್ರೆ ಗುಣಾಕಾರ 13 ಮಾಡಬೇಕು. ಆದರೆ ಇದೇನು ಬರುತ್ತೆ, ಇಯರ್ಲಿ ಬರುತ್ತೆ. ನಮಗೇನು ಮಾಡಬೇಕು, ಈಗ ಮಂತ್ಲಿ ಕಂಡಿಡ್ಬೇಕು. ಮಂತ್ಲಿ ಕಂಡಿಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 12 ಅಂತ. ಯಾಕಂದರೆ ಒಂದು ವರ್ಷದಲ್ಲಿ 12 ತಿಂಗಳು, ಅದಕ್ಕೆ 12ಇಂದ ಡಿವೈಡ್ ಮಾಡಬೇಕು. ಸೊ 12 1 ಸೊ ಇಲ್ಲಿ 1000 ಆಯಿತು. ಸೊ 2 1 2 5 ಸೊ 500. ಆದ್ದರಿಂದ 13 × 500 ಈಸ್ ಈಕ್ವಲ್ ಟು 6,500 ಇನ್ಕಮ್ ಆಗಿರುತ್ತೆ. ಅವನಿಗೆ ಪರ್ ಮಂತ್ ಎಷ್ಟಾಗಿರುತ್ತೆ, 6,500 ಇಸ್ ದಿ ಇನ್ಕಮ್ ಆಗಿರುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಅದೇ ಥರ ಸೊ ಸೇಮ್ ಇನ್ನೊಂದು ಕ್ವಶನ್ ಆಗಿದೆ. ಇದು ಇಲ್ಲಿಗೆ ಅಲಿಗೇಷನ್ ಮೇಲೆ ಇರುವಂಥ ಕ್ವಶನ್ಸ್. ಇದು ಅಲಿಗೇಷನ್ ಮೇಲೆ ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ, ನಿಮ್ಗೆ ಮಾಡಿಸ್ತೀನಿ, ಮಾಡಿಸಿಲ್ಲನ
ಅದ್ರ ಮೇಲೆ ಇರುವಂಥ ಕ್ವಶನ್ ಏನಂತಿದೆ, ಆನ್ ಎ ಟೆಸ್ಟ್ ಕನ್ಸಿಸ್ಟಿಂಗ್ ಆಫ್ 75 ಕ್ವಶನ್ಸ್ ಕ್ಯಾರಿಂಗ್ 1 mark ಈಚ್ ಅಂತ ಸಮೀರ್ ಆನ್ಸರ್ಡ್ 75% ಆಫ್ ದಿ ಫಸ್ಟ್ 40 ಕ್ವಶನ್ಸ್ ಕರೆಕ್ಟ್ಲಿ. ವಾಟ್ ಅಪ್ರಾಕ್ಸಿಮೇಟ್ ಪರ್ಸೆಂಟ್ ಆನ್ ದಿ ಅದರ್ 35 ಕ್ವಶನ್ಸ್ ಡಸ್ ಹಿ ನೀಡ್ ಟು ಆನ್ಸರ್ ಕರೆಕ್ಟ್ಲಿ ಟು ಸ್ಕೋರ್ 80%. ಈಗ ನೋಡಿ ಟೋಟಲ್ ಅಂತಲ್ಲಿ 75 ಕ್ವಶನ್ಸ್ ಇದು, ಅದರಲ್ಲಿ ಅವನು 40 ಕ್ವಶನಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ, 75% ಆಫ್ ದಿ 40 ಕ್ವಶನ್ಸ್. ಮತ್ತು ಇನ್ನು 35 ಕ್ವಶನ್ಸ್ಗೆ ಎಷ್ಟು ಬರಬೇಕಿತ್ತು ಗೊತ್ತಿಲ್ಲ, ಎಕ್ಸ್ ಅಂತ ಬರ್ಕೊಳ್ಳಿ. ಸೊ ಇವು 75 ಟೋಟಲ್ ಎಲ್ಲ ಕ್ವಶನಿಗೆ ಎಷ್ಟು ಬಂದಿದೆ, ಅವನಿಗೆ 80% ಬಂದಿದೆ, 80% ಬಂದಿದೆ. ಅದಕ್ಕೆ ಆದ್ದರಿಂದ ಸೊ ಅವನಿಗೆ 35 ಕ್ವಶನಿಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾನೆ. ಅದರಿಂದ ನಾವು ಏನು ಮಾಡಬೇಕು, ಇಲ್ಲಿ ನೋಡಿ ಕಡಿತ ಹೊಡೆದ್ರೆ ಹೋಗ್ಬಿಟ್ರೆ ಹೋದ್ರೆ ಕಡಿತ ಹೊಡೆದ್ಬಿಟ್ರೆ 5 8 5 7 35. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿ ಮತ್ತು ಇದನ್ನು ಗುಣಾಕಾರ ಮಾಡಿ. ಸೊ 75 × 8 ಪ್ಲಸ್ 7 × x ಡಿವೈಡೆಡ್ ಬೈ, ಸೊ ಇವೆರಡು ಕೂಡಿಸ್ಕೊಂಡ್ಬಿಡಿ. ಇಲ್ಲಿ ಎಷ್ಟು, 8 7 15, 8 7 15 ಈಸ್ ಈಕ್ವಲ್ ಟು 80% ಅಂತ. ಆದ್ದರಿಂದ ಇದೇನಾಗುತ್ತೆ, 8 5 40, 4 5 8 7 56 60 600 ಪ್ಲಸ್ 7x ಈಸ್ ಈಕ್ವಲ್ ಟು ಇದೇನಾಗುತ್ತೆ 15 8 120, ಸೊ 1200. ಆದ್ದರಿಂದ ಏನಾಗುತ್ತೆ ನಮಗೆ ಇಲ್ಲಿ ಈ 600 ಆ ಕಡೆ ಹೋದ್ರೆ ಆಗುತ್ತೆ 600 ಉಳಿಯುತ್ತೆ, 600 ಈಸ್ ಈಕ್ವಲ್ ಟು 7x ಅಂತ. ಆದ್ದರಿಂದ x ಈಸ್ ಈಕ್ವಲ್ ಟು 600 ಡಿವೈಡೆಡ್ ಬೈ 7 ಅಂತ. ಸೊ ಇದನ್ನು ಕಡಿತ ಹೊಡೆದ್ರೆ ನಮಗೇನು ಸಿಗುತ್ತೆ, 7 8 56 ಕರೆಕ್ಟ್ ಅಲ್ಲ. ಸೊ 40 ಉಳಿತು, 7 5 35 ಪಾಯಿಂಟ್, ಮತ್ತೇನಾಗಿತ್ತು 50 ಆಯಿತು, 7 7 49. ಸೊ 85.67 ಅಂತ. 85.7 ನಿಯರ್ ಬೈ ವ್ಯಾಲ್ಯೂ ಏನಾಗುತ್ತೆ, 86 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಆದ್ದರಿಂದ ನಮಗೆ 86 ಇಸ್ ದಿ ರೈಟ್ ಆನ್ಸರ್ ಅಂತ. ಯಾಕಂದರೆ ಇಲ್ಲಿ ವಾಟ್ ಅಪ್ರಾಕ್ಸಿಮೇಟ್ ಅಂತ ಕೇಳಿದ್ನಲ್ಲ, ಅದಕ್ಕೆ ನಿಯರ್ ಬೈ ವ್ಯಾಲ್ಯೂ ತೊಗೋಬೇಕು. ಇದನ್ನು ಪರ್ಸೆಂಟೇಜಲ್ಲಿ ಬರುವಂಥ ಕ್ವಶನ್ ಇದು ಸೇಮ್. ಸೊ ನೆಕ್ಸ್ಟ್ ಅದೇ ಥರ. ಸೊ ನೋಡಿ ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಇದು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಬರುವಂಥ ಕ್ವಶನ್ ಇದು. ಸಂಖ್ಯಾಶಾಸ್ತ್ರ ಅಂತ ನಿಮಗೆ ಒಂದು ಗೊತ್ತಿರೋ ಚಾಪ್ಟರ್ ಬರುತ್ತೆ. ಸೊ ಈ ರೀತಿ ಕೊಟ್ಟಾಗ ಒಂದು ಡಾಟಾ ಕೊಟ್ಟಿದ್ದಾರೆ. ಈ ಡಾಟಾದ ನಮ್ಗೇನು ಮಾಡಬೇಕು, ಮೀನ್ ಕಂಡುಹಿಡಬೇಕು, ಮೀಡಿಯಾನು ಮತ್ತು ಮೋಡ್ ಕಂಡುಹಿಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ನೇದಾಗಿ ನಿಮಗೆ ಮೀನ್ ಅಂದರೆ ಏನಂತ ಗೊತ್ತಿರಬೇಕು, ಅರ್ಥ. ಮೀನ್ ಅಂದರೆ ಏನು, ಸೊ ಸಮ್ ಆಫ್ ಟೋಟಲ್ ಡೇಟಾ, ಸಮ್ ಆಫ್ ಗಿವನ್ ಡಾಟಾ ಅಥವಾ ಟೋಟಲ್ ಡೇಟಾ ಅಂತ. ಸಮ್ ಆಫ್ ಗಿವನ್ ಡಾಟಾ ಅಂತ ಬರ್ಕೊಂಬಿಡಿ. ಸಮ್ ಆಫ್ ಗಿವನ್ ಡಾಟಾ ಡಿವೈಡ್ ಬೈ ನಂಬರ್ ಆಫ್ ಡೇಟಾ, ನಂಬರ್ ಆಫ್ ಡೇಟಾ ಅಂತ. ಇದು ನಿಮಗೆ ಮೀನಿಂಗ್ ಇರೋದು. ಆಮೇಲೆ ಮೀಡಿಯನ್ ಅಂತಂದರೆ, ಮೀಡಿಯನ್ ಅಂದರೆ ಏನು, ಮೀಡಿಯನ್ ಅಂದರೆ ಮಿಡ್ಲ್ ಆಫ್ ದಿ ಟರ್ಮ್ ಅಂತ. ಮಿಡ್ಲ್ ಆಫ್ ದಿ ಟರ್ಮ್, ಮಿಡ್ಲ್ ಆಫ್ ದಿ ಟರ್ಮ್ ಇನ್ ಎ ಗಿವನ್ ಡಾಟಾ ಅಂತ, ಗಿವನ್ ಡಾಟಾ. ಸೊ ಇನ್ನೊಂದು ಮೋಡ್ ಅಂದರೆ ಏನು ಅಂತಂದರೆ, ಮೋಡ್ ಅಂದ್ರೆ ಏನು, ಇದರಲ್ಲಿ ಈ ಗಿವನ್ ಡಾಟಾದಲ್ಲಿ ರಿಪೀಟೆಡ್ ಆಗಿರುವಂಥ ಟರ್ಮ್ಸ್ ಅಂತ. ರಿಪೀಟೆಡ್ ರಿಪೀಟೆಡ್ ಟರ್ಮ್ಸ್ ಇನ್ ಎ ಗಿವನ್ ಡಾಟಾ ಅಂತ. ಸೊ ಗಿವನ್ ಡಾಟಾ. ಸೊ ಕೆಲವೊಬ್ರು ಹ್ಯಾಂಡ್ ರೈಟಿಂಗ್ ನೋಡಿ ಮತ್ತೆ ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಅಂತ ಅನ್ಕೋಬೇಡ್ರಿ. ಡಾಕ್ಟರ್ ಹ್ಯಾಂಡ್ ರೈಟಿಂಗ್ ಏನಿಲ್ಲ, ಇವು ನಮ್ಮ ಪೆನ್ ಟ್ಯಾಬ್ಲೆಟ್ ಮೇಲೆ ಬರೀಬೇಕಾದ್ರೆ ಅದು ಪೆನ್ ಸ್ಲೈಡ್ ಆಗ್ತಿರ್ತದೆ ಅದಕ್ಕೆ. ಸೊ ರಿಪೀಟೆಡ್ ಟರ್ಮ್ಸ್ ಇನ್ ನಂಬರ್ ಆಫ್ ಇನ್ ಎ ಗಿವನ್ ಡಾಟಾ ಅಂತ. ಇದು ಮೋಡ್ ಅಂತ. ಸೊ ನಮಗೆ ಮೀನ್ ಅಂದರೆ ಫಸ್ಟ್ನೇದಾಗಿ ನಿಮಗೆ ಡೆಫಿನೇಷನ್ಸ್ ಹೇಳಿದ್ದೆ, ಏನಂತ, ಸಮ್ ಆಫ್ ಗಿವನ್ ಡಾಟಾ, ಗಿವನ್ ಡಾಟಾದ ಸಮ್ ಕಂಡಿಡ್ರಿ ಅಂತ. ಸೊ ಆದ್ದರಿಂದ ಮೀನ್ ಈಸ್ ಈಕ್ವಲ್ ಟು ಇದರದ್ದು ಮೀನ್ ಸಮ್ ಮಾಡ್ರಿ ಎಷ್ಟಾಗುತ್ತೆ ಅಂತ. ಸೊ 5 8 13, 13 ಪ್ಲಸ್ 12 25, 25 ಪ್ಲಸ್ 17, ಸೊ 25 7 32 42, 42 ಪ್ಲಸ್ 44 54, 54 58 68, ಸೊ 68 74, 74 82, 82 2 84, 94, 94 ಅಂದರೆ 10 104 ಡಿವೈಡೆಡ್ ಬೈ ಎಷ್ಟು ಡಾಟಾ ಇದ್ದಾವೆ ಇಲ್ಲಿ, 1 2 3 4 5 6 7 8 9 10. ಸೊ 10 ಡಾಟಾ ಇದೆ. ಆದ್ದರಿಂದ 10.4 ಇಸ್ ದಿ ಬರುತ್ತೆ, 10.4 ಮೀನ್ ಅಂತ. ಸೊ ಅದೇ ಥರ ಮೀಡಿಯನ್ ಕಂಡುಹಿಡಬೇಕಂತ ಹೇಳಿದ್ದೆ ನಾನು. ಮೀಡಿಯನ್ ಕಂಡುಹಿಡಬೇಕಾದ್ರೆ ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು, ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಕೊಟ್ಟಿರುವಂಥ ಡಾಟಾನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಸೊ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೋದು ನೋಡಿ, ಅದು ಏನಾಗುತ್ತೆ, ಫಸ್ಟ್ನೇದಾಗಿ 5 ಇದೆ, ಆಮೇಲೆ ಅದಕ್ಕಿಂತ ಸಣ್ಣ ದೊಡ್ಡದು ಅದು 6 ಇದೆ. ಸೊ 6 8 8 ಡಬಲ್ ಸಲ ಇದೆ, ಆಮೇಲೆ 10 ಬಂದಿದೆ, 10 ಆಮೇಲೆ 12 3 ಸಲ ಬಂದಿದೆ, ಆಮೇಲೆ 14 ಆಮೇಲೆ 17 ಅಂತಿದೆ.
ಸೊ ಎಣಿಸಿ ನೋಡಿ ಎಷ್ಟಿದೆ, 1 2 3 4 5 6 7 8 9 10. ಸೊ 10 ಇದೆ ಡಾಟಾ. ಇದನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ತೀವಿ. ಈಗೇನು ಮಾಡ್ಬೇಕಂದ್ರೆ ಮೀಡಿಯನ್ ಕಂಡಿಡ್ಬೇಕು, ಮಿಡ್ಲ್ ಟರ್ಮ್ ಕಂಡಿಡ್ಬೇಕಂದ್ರೆ ಈ ಕಡೆ ಲಾಸ್ಟ್ ಸಂಖ್ಯೆ, ಈ ಕಡೆ ಫಸ್ಟ್ ಸಂಖ್ಯೆ ಕಡ್ತಾ ಹೊಡೀರಿ. ಸೊ ಇದು ಕಡ್ತಾ, ಇದು ಮತ್ತು ಇದು ಕಡ್ತಾ ಹೋಯಿತು. ಸೊ ಕಡ್ತಾ ಇದೊಂದು ಹೋಯಿತು. ಸೊ ಇವೆರಡು ಟರ್ಮ್ ಉಳಿದು ಮಿಡ್ಲ್. ಇದರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಉಳಿದಿತ್ತು ಅಂದರೆ ಅದನ್ನಾಗುತ್ತೆ, ಅದೇ ಮಿಡ್ಲ್ ಟರ್ಮ್ ಆಗುತ್ತೆ. ಬಟ್ ಇಲ್ಲಿ ಎರಡು ಉಳಿದಿದ್ದಾವೆ ಅಂದರೆ ಅವೆರಡರನ್ನು ಪ್ಲಸ್ ಮಾಡಬೇಕು, ಪ್ಲಸ್ 2ರಿಂದ ಗುಣಾಕಾರ ಮಾಡಬೇಕು, ಭಾಗಾಕಾರ ಮಾಡಬೇಕು. ಸೊ 10 + 12 ಎಷ್ಟಾಗುತ್ತೆ, 22. 22/2 ಅಂದ್ರೇನು 11 ಅಂತ. ಸೊ 11 ಇಸ್ ದಿ ರೈಟ್ ಆನ್ಸರ್. ಯಾವುದು, ಮೀಡಿಯನ್ದು. ಸೊ ಮೋಡ್ನು ಅದೇ ಥರ. ಮೋಡ್ ಅಂದ್ರೇನು, ರಿಪೀಟೆಡ್ ಆಗಿರೋಂಥ ಟರ್ಮ್ಸ್. ಇದರಲ್ಲಿ ಜಾಸ್ತಿ ಸಲ ರಿಪೀಟ್ ಆಗಿರುವಂಥ ಯಾವುದು, 12. ಸೊ ಅದರಿಂದ ಮೋಡ್ ಇಸ್ ದಿ 12 ಅಂತ. ಸೊ ಆನ್ಸರ್ ಬಂದ್ಬಿಟ್ಟು ಏನಿದೆ, 10.4, 11, 12 ಅಂತ. ಸೊ ಅದರಿಂದ 11, 12, ಇದು 13 ಅಂತೂ ಬರಲ್ಲ, 13 ಬರಲ್ಲ. ಸೊ ಇವೆರಡರಲ್ಲೇ ಆಪ್ಷನ್ ಆಗುತ್ತೆ. ಸೊ ಅದರಿಂದ ಮೀನ್ ನಮ್ಗೆ ಯಾವಾಗಲೂ 10 ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮೀನ್ ಕೇಳಿದಾರಲ್ಲ ಅದಕ್ಕೆ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಇಲ್ಲಿ, ಎ ಬ್ಯಾಟ್ಸ್ಮನ್ ಸ್ಕೋರ್ಡ್ 100 runs ಇನ್. ಸೊ ಇಲ್ಲಿ ಈಸ್ ಇದು ಆ್ಯಕ್ಚುಲಿ ಒಂದು ನಿಮಿಷ. ಹಾಂ, ಸೊ ಹಾಂ, ಸೊ ಇದು ಈಸ್ ಆಗ್ಬೇಕು. ಇದು ಏನಾಗುತ್ತೆ, ಇದು ಈಸ್ ಅಂತ. ಸೊ ಎ ಬ್ಯಾಟ್ಸ್ಮನ್ ಸ್ಕೋರ್ಡ್ 100 runs ಇನ್ ಹೀಸ್ 20th innings ಆ್ಯಂಡ್ ಈಸ್ ಎವರೇಜ್ ಇನ್ಕ್ರೀಸ್ ಬೈ 3 runs ಅಂತ. ವಾಟ್ ವಾಸ್ ಹೀಸ್ ಎವರೇಜ್ ಆಫ್ಟರ್ ದ 20 innings? ಸೊ ಅವನಿಗೆ 20th innings ಅವನಿಗೆ ಎಷ್ಟು ಸ್ಕೋರ್ ಬಂದಿದೆ, 100 runs ಬಂದಿದೆ. ಅಂದರೆ 20th innings 100 runs ಆದರೆ ನಮಗೆ 19th innings ಸ್ಕೋರ್ ಎಷ್ಟು ಗೊತ್ತಿಲ್ಲ. ಸೊ 19x ಪ್ಲಸ್. ಸೊ ಅವನಿಗೆ 20th ರನ್ನಿಂಗ್ ಇನ್ನಿಂಗ್ಸಲ್ಲಿ 100 run ಬಂದಿದೆ. ಇದ್ರದ್ದು ಎವರೇಜು ಎಷ್ಟು ಇನ್ಕ್ರೀಸ್ ಆಗಿದೆ, ಹೀಸ್ ಎವರೇಜ್ ಇಸ್ ಇನ್ಕ್ರೀಸ್ ಬೈ 3 ಅಂತ. ಸೊ x + 3 ಅಂತ. ಯಾಕಂದರೆ ನಮಗೆ ಇದು ಗೊತ್ತಿಲ್ಲ x ಯಾವುದಂತ. ಎಷ್ಟನೇದ್ದು ಇದು? ಸೊ ಅವ್ನು ಬ್ಯಾಟ್ಸ್ಮನ್ ಸ್ಕೋರ್ 100 runs ಇನ್ ಈಸ್ 20th innings. 20th innings ಸ್ಕೋರ್ ಅವನಿಗೆ 100 ಆಗಿದೆ. ಅಂದರೆ 19 ಸ್ಕೋರ್ ಗೊತ್ತಿಲ್ಲ, ಅದಕ್ಕೆ 19x + 100 ಡಿವೈಡ್ ಬೈ 20 ಅದಕ್ಕೆ ಬರ್ದಿನಂದರೆ ಸೊ 20ದು ಹೋಲ್ ಎವರೇಜ್ ಅಂತ. ಸೊ ಅದು ಎಷ್ಟು ಇನ್ಕ್ರೀಸ್ ಆಗಿದೆ, x + 3 ಅಂದರೆ +3 ಇನ್ಕ್ರೀಸ್ ಆಗಿದೆ. ಆದ್ದರಿಂದ ಸೊ 19x + 100. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಇದು 20 ಆ ಕಡೆ ಹೋದರೆ ಏನಾಗುತ್ತೆ, ಗುಣಾಕಾರ ಆಗುತ್ತೆ. ಸೊ 20x + 60 ಅಂತ. ಆದ್ದರಿಂದ ಸೊ 19ಅಲ್ಲಿ ಅಂದರೆ 20ಅಲ್ಲಿ 19 ತೆಗೆದ್ರೆ ಎಷ್ಟಾಗುತ್ತೋ 1x ಆಗುತ್ತೆ. ಸೊ 100ಅಲ್ಲಿ 60 ತೆಗೆದ್ರೆ ಎಷ್ಟಾಗುತ್ತೋ 40 ಆಗುತ್ತೆ. ಸೊ ಆದ್ದರಿಂದ x = 40 ಬಂತು. ಇದು ಎಕ್ಸ್ ವ್ಯಾಲ್ಯೂ ಆಯಿತು. ಬಟ್ ನಮಗೆ ವಾಟ್ ವಾಸ್ ಈಸ್ ಎವರೇಜ್ ಆಫ್ಟರ್ ದ 20th innings? 20th innings ಆದಮೇಲೆ ಅವನಿಗೆ ಸ್ಕೋರ್ ಎಷ್ಟಿತ್ತು ಅಂತ. ಸೊ ಇಲ್ಲಿ 20th innings ಆದಮೇಲೆ ಅವನಿಗೆ ಎಷ್ಟು ಇನ್ಕ್ರೀಸ್ ಆಗಿದೆ, +3 ಇನ್ಕ್ರೀಸ್ ಆಗಿದೆ. ಅದಕ್ಕಿಂತ ಇದರಲ್ಲಿ x + 3 ಕೂಡಿಸ್ಬಿಟ್ರೆ ಆಯಿತು, x + 3. ಅದಕ್ಕೆ 40 + 3, ಅದರಿಂದ 43 ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಅಂತ. ಸೇಮ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂತ, ಇನ್ 4/2 hours ದ ಅವರ್ ಆ್ಯಂಡ್ ಆಫ್ ಎ ಕ್ಲಾಕ್ ರೊಟೇಟ್ಸ್ ಥ್ರೂ ಆನ್ ಆ್ಯಂಗಲ್ ಆಫ್ ಅಂತ. 4.5 ಗಂಟೆಗಳಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಒಂದು ಕೋನದ ಮೂಲಕ ತಗೋತಾ. ಅಂದರೆ ಒಂದು ಗಂಟೆ ಇದೆ, ಗಂಟೆ ಅಲ್ಲ, ಒಂದು ಕ್ಲಾಕ್ ಇದೆ. ಕ್ಲಾಕಲ್ಲಿ ಎಷ್ಟು ಗಂಟೆಗಳಿರ್ತವೆ, 12 ಗಂಟೆಗಳು ಇರ್ತವೆ. ಸೊ 1 2 3 4 5 6 7 8 9 10 11 ಅಂತ. ಸೊ ನಮಗೆ 12 hour ಇರ್ತವೆ ಒಂದು ಗಡಿಯಾರದಲ್ಲಿ, ಕರೆಕ್ಟ್ ಅಲ್ಲ? ಸೊ ಈ ಗಡಿಯಾರ ರೌಂಡಕ್ಕಿದೆಯಲ್ಲ, ಇದರದ್ದು ಎಷ್ಟು ಆ್ಯಂಗಲ್ ಇರುತ್ತೆ, ಇದು 360 ಆ್ಯಂಗಲ್ ಇರುತ್ತೆ. 360 ಡಿಗ್ರಿ ಕೋನ ಇರುತ್ತೆ ಇದಕ್ಕೆ ಒಂದು ರೌಂಡ್ ಅಂದರೆ. ಸೊ ಆದ್ದರಿಂದ 12 ಅವರಿಗೆ ನಮಗೆ 360 ಡಿಗ್ರಿ ಆದರೆ 1 ಅವರಿಗೆ ಎಷ್ಟಾಗುತ್ತೆ, ನಮಗೆ 360 ಡಿವೈಡೆಡ್ ಬೈ 12 ಅಂತ. ಆದ್ದರಿಂದ 30 ಡಿಗ್ರಿ ಇರುತ್ತೆ. ಈಗ ಇದು 12 1 2 3 4, ಕರೆಕ್ಟ್ ಅಲ್ಲ? ಈಗ ಅವನೇನಂದಿದ್ದಾನೆ, ನಮಗೆ 4.5 ಗಂಟೆಗಳಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಒಂದು ಕೋನದ ಮೂಲಕ, ಅಂದರೆ ಇಲ್ಲಿಂದ ಇಲ್ಲಿ ತನಕ 4.5 ಗಂಟೆ ತನಕ ಬರೋ ತನಕ ಒಂದು ಮುಳ್ಳು ಎಷ್ಟು ಆ್ಯಂಗಲಲ್ಲಿ ತಿರುಗ್ತಿರುತ್ತೆ ಅಂತ ಕೇಳಿದಾನೆ. ಆದ್ದರಿಂದ ಎಷ್ಟು ಗಂಟೆ ತನಕ ತಿರುಗ್ತಿರುತ್ತೆ ಅಂದರೆ ಅದಕ್ಕೆ 4ರಿಂದ 30 ಡಿಗ್ರಿನ ಗುಣಾಕಾರ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. ಸೊ 120 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಕೇಳೋ ಕ್ವಶನ್ ಏನು, ನಮಗೆ ಅದ್ರದ್ದು 4:30 ಅಂದರೆ 4:30 ನಮ್ಗೆ ಇನ್ ಕೇಸ್ ಇದ್ರದ್ದು ಆ್ಯಂಗಲ್ ಎಷ್ಟಿರುತ್ತೆ ಅದು ಕಂಡುಹಿಡಿ ಅಂತಂದರೆ ನಾವು ಬೇರೆ ಕಂಡುಹಿಡಿದಿದ್ವಿ. ಬಟ್ ಇದು ಅವನೇನು ಹೇಳಿದಾನೆ ಅಂದರೆ 4.5 ಗಂಟೆಗಳ ಗಡಿಯಾರದ ಗಂಟೆಯ ಮುಳ್ಳು ಒಂದು ಕೋನದ ಮೂಲಕ ತಿರುಗಿದೆ. ಅಂದರೆ
ಇಲ್ಲಿಂದ ಇಲ್ಲಿ ತನಕ ತಿರುಗಕ್ಕೆ ಎಷ್ಟು ಟೈಮ್ ಎಷ್ಟು ಆ್ಯಂಗಲ್ ತಿರುಗ್ತಿರುತ್ತೆ ಅಂತ ಕೇಳಿದಾನೆ. ಅದಕ್ಕೆ 120 ಆ್ಯಂಗಲ್ ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ, ದ ಎವರೇಜ್ ಆಫ್ ದಿ 9 ನಂಬರ್ಸ್ ಈಸ್ ಈಕ್ವಲ್ ಟು ದಿ ಎವರೇಜ್ ಆಫ್ ದಿ 10 ನಂಬರ್ಸ್ ಅಂತ. ಹೆನ್ಸ್ ದ 10th ನಂಬರ್ ಏನಿದೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ಲ? ಸೊ ನಮಗೆ ಎವರೇಜ್ ಆಫ್ ದಿ 9 ನಂಬರ್ ಅಂತ, ಸೊ S9 ಡಿವೈಡೆಡ್ ಬೈ 9 ಅಂತ. ಇದು ಈಗ S9 ಅಂದ್ರೇನು 1 + 2 + 3 + 4 + ಡ್ಯಾಶ್ ಡ್ಯಾಶ್ + 9 ಅಂತ. ಇದನ್ನು S9 ಅಂತ ಡಿವೈಡ್ ಬೈ 9 ಇದರದ್ದು ಎವರೇಜ್. ಮತ್ತು S10 ಡಿವೈಡ್ ಬೈ 10 ಅಂತಂದ್ರೇನು ನಮಗೆ 1 + 2 + 3 + 4 + ಡ್ಯಾಶ್ ಡ್ಯಾಶ್ + 9 + 10 ಡಿವೈಡ್ ಬೈ 10 ಅಂತ. ಇದು 10th ಎವರೇಜ್, ಇದು 10 ನಂಬರ್ದು ಎವರೇಜ್ ಆಯಿತು. ಸೊ ಇವೆರಡು ಈಕ್ವಲ್ ಇದಾವೆ ಅಂತ. ಈಕ್ವಲ್ ಇದಾವೆ ಅಂದ್ರೆ ಏನು? ಸೊ S9 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು S10 ಡಿವೈಡೆಡ್ ಬೈ 10 ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಈ S10 ಇದೆ ಅಲ್ಲ, S10 ಇದೆಲ್ಲ ನಾವು ಇದನ್ನು ಈ ಥರನೂ ಬರಿಬೋದು. ಹೇಗೆ? ಇಲ್ಲಿಂದ ಇಲ್ಲಿ ತನಕ ಈ 9 ತನಕ ಸೇಮ್ ನಂಬರ್ ರಿಪೀಟ್ ಆಗಿದ್ದಾವೆ. ಇದನ್ನು ನಾವು ಏನಂತ ಬರೆದಿದ್ದೀವಿ? ಇದನ್ನು ನಾವು ಏನಂತ ಬರೆದಿದ್ದೀವಿ? S9 ಅಂತ ಬರೆದಿದ್ದೀವಿ. ಸೊ ಆದ್ದರಿಂದ S9 ಡಿವೈಡ್ ಬೈ 9 ಇಸ್ ಈಕ್ವಲ್ ಟು ಇದನ್ನು ಏನು ಬರೆದಿದ್ದೀವಿ ನಾವು? S9 ಪ್ಲಸ್ ಇಲ್ಲಿಂದ ಇಲ್ಲಿ ತನಕ 1 ಇಂದ 9 ತನಕ ನಾವೇನು ಬರೆದಿವಿ? S9 ಬರೆದಿವಿ. ಪ್ಲಸ್ ಇನ್ನೊಂದು ಏನು ಉಳಿದಿದೆ? ಇಲ್ಲಿ 10 ಉಳಿದಿದೆ. ಆದ್ದರಿಂದ 10 ಡಿವೈಡ್ ಬೈ 10 ಅಂತ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ಅಂದರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ 10 S9 ಈಸ್ ಈಕ್ವಲ್ ಟು 9 S9 ಪ್ಲಸ್ 9 × 10 ಅಂತ. ಕರೆಕ್ಟ್ ಅಲ್ವಾ? ಒಂದು ನಿಮಿಷ ಇದನ್ನು ಇಂಟು ಬರೀತೀನಿ. ಅಲ್ಲಿ ಹಾಂ, ಸೊ 9 S9 ಇಂಟು ಹಾಂ ಇದೇನೋ ಮಾಡಿ 9 S9 ಇಂಟು ಅಲ್ಲ ಪ್ಲಸ್ ಎಲ್ಲ ಇದು. ಸೊ S9 ಪ್ಲಸ್ 9 × 10 ಇತ್ತು. ಸೊ ಆದ್ದರಿಂದ ಈ 10 S9 9 S9 ತೆಗೆದ್ರೆ ನಮಗೆ ಎಷ್ಟು ಉಳಿಯುತ್ತೆ? S9 ಉಳಿಯುತ್ತೆ. ಸೊ ಈಸ್ ಈಕ್ವಲ್ ಟು 9 × 10 ಅಂತ. ಸೊ ಈ 9 ಈ ಕಡೆ ತೊಗೊಂಬಂದ್ಬಿಟ್ರೆ ನಮಗೇನಾಗುತ್ತೆ? S9 ಡಿವೈಡ್ ಬೈ 9 ಈಸ್ ಈಕ್ವಲ್ ಟು 10 ಅಂತ. ಸೊ ನಮ್ಗೆ ಕೇಳಿರೋದು ಏನು ಕ್ವಶನು? ಹೆನ್ಸ್ ದ 10th ನಂಬರ್ ಯಾವುದು ಅಂತ. 10th ನಂಬರ್ ಯಾವ್ದು ಇರುತ್ತೆ ನಮಗೆ? ಇದು ಎವರೇಜ್ ಆಫ್ ದಿ 9 ನಂಬರ್ಸ್ ಇರುತ್ತಲ್ಲ, ಇದನ್ನೇನು ತೊಗೊಂಡಿದ್ದೀವಿ ನಾವು? ಎವರೇಜ್ ಆಫ್ ದಿ 9 ನಂಬರ್ಸ್ ಅಂತ ತೊಗೊಂಡಿದ್ದಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಅದೇ ಆನ್ಸರ್ ಆಗಿರುತ್ತೆ ಇದು. ಆದ್ದರಿಂದ 10th ನಂಬರ್ ಯಾವುದಾಗಿರುತ್ತೆ? ಎವರೇಜ್ ಆಫ್ ದಿ 9 ನಂಬರ್ಸ್ ಇದು ಆಪ್ಷನ್ ಇದೆ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ನೋಡೋಣ. ಸೊ ನಾನು ಈ ಥರನೂ ಪ್ರಾಬ್ಲಮ್ಸ್ ನಾವು ಮಾಡಿಸಿದ್ದೀನಿ. ಯಾವಾಗ ರೀಸನಿಂಗಲ್ಲಿ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಬರುತ್ತೆ ಅಲ್ಲಿ ಮಾಡಿಸಿದ್ದೀನಿ ಈ ಥರ ಕ್ವಶನ್ಸ್ನ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ನೋಡ್ಬೋದು. ಸೊ ನೋಡಿ, ಇಲ್ಲಿ A ಮೀನ್ಸ್ ಏನು ಕೊಟ್ಟಿದ್ದಾನೆ? ಅಡಿಷನ್ ಅಂತ. B ಮೀನ್ಸು ಸಬ್ಸ್ಟ್ರಾಕ್ಷನ್. C ಮೀನ್ಸು ಡಿವಿಷನ್. D ಮೀನ್ಸು ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾನೆ. ಮತ್ತು ಈ ರೀತಿ ಕೊಟ್ಟಾಗ ಇದರದ್ದು ವ್ಯಾಲ್ಯೂ ಏನು? ಇದರದ್ದು ವ್ಯಾಲ್ಯೂ ಕಂಡುಹಿಡಿದು ಅಂತ ಕೊಟ್ಟಿದ್ದಾನೆ. ಸೊ 18 A ಅಂದ್ರೇನು? ಅಡಿಷನ್ ಪ್ಲಸ್ 12. C ಅಂದ್ರೇನು? ಡಿವಿಷನ್ ಅಂತ. ಸೊ ಡಿವೈಡ್ ಬೈ 6. ಸೊ ನಮಗೆ ಇನ್ನೊಂದು D ಅಂದ್ರೇನು? ಮಲ್ಟಿಪ್ಲಿಕೇಶನ್. ಸೊ 2 - 5 ಅಂತ. B ಅಂದರೆ ಮೈನಸ್ ಅಂತ. ಸೊ ಅದರಿಂದ 6 2 12. ಸೊ 18 ಪ್ಲಸ್ 4 2 2 4 -5 ಅಂತ. ಸೊ ಇವೆರಡು ಕೂಡಿಸಿ 22. 22 - 5 ಅಂದರೆ 17 ಅಂತ. ಸೊ ಆಪ್ಷನ್ ನಂಬರ್ ಯಾವುದು? C ಇಸ್ ದಿ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ನೋಡೋಣ ಆಯ್ತಾ. ಸೊ ನೋಡಿ, ಇಲ್ಲಿ ಎ ಕ್ಲಾಕ್ ಮೇಕ್ಸ್ ಎ ಬೀಪ್ ಆಫ್ಟರ್ ಎವ್ರಿ 60 seconds. ಅನದರ್ ಕ್ಲಾಕ್ ಮೇಕ್ಸ್ ಎ ಬೀಪ್ ಆಫ್ಟರ್ ಎವ್ರಿ 62 seconds. ದೇ ಬೀಪ್ ಟುಗೆದರ್ 12 o'clock ಅಂತ. ಈಗ ನೋಡಿ, ಇಲ್ಲೊಂದು ಕ್ಲಾಕ್ ಇದೆ, ಇಲ್ಲೊಂದು ಕ್ಲಾಕ್ ಇದೆ. ಬೇಕಿದ್ರೆ ಕ್ಲಾಕ್ 1 ಅಂದ್ಕೊಳ್ಳಿ, ಇದನ್ನು ಕ್ಲಾಕ್ 2 ಅಂದ್ಕೊಳ್ಳಿ. ಸೊ ಇದು ಎಷ್ಟು? 60 ಸೆಕೆಂಡಿಗೆ ಪ್ರತಿ ಸಲ ಇದು ಬೆಲ್ ರಿಂಗ್ ಮಾಡುತ್ತಂತೆ. ಸೊ ಇದು ಪ್ರತಿ 62 ಸೆಕೆಂಡಿಗೆ ಬಿಲ್ ಮಾಡುತ್ತೆ. ಇವೆರಡು ಯಾವಾಗ ಒಮ್ಮೆಲೆ ಯಾವಾಗ ಅಂದರೆ ಒಂದು 12 ಗಂಟೆ ಸುಮಾರು, ಇವು 12 o'clock 12 ಗಂಟೆ ಸುಮಾರಿಗೆ ಏನು ಮಾಡ್ತಾವೆ? ಎರಡು ಒಮ್ಮೆಲೆ ಒಟ್ಟಿಗೆ ಸೌಂಡ್ ಮಾಡ್ತಾವೆ. ಇವೆರಡು ಒಟ್ಟಿಗೆ ಸೌಂಡ್ ಮಾಡಿದಾಗ ಅವನೇನು ಕೇಳಿದಾನೆ? ನೆಕ್ಸ್ಟ್ ಇದು ಫಸ್ಟ್ ಟೈಮ್ ಅಂತ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಸೌಂಡ್ ಮಾಡಿದಾಗ ಸೆಕೆಂಡ್ ಟೈಮ್ ನಮ್ಗೆ ಅದೇ ಥರ ಯಾವಾಗ ಸೌಂಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಆ ಥರ ಕೇಳಿದಾಗ ನಾವೇನು ಮಾಡ್ಬೇಕಂದ್ರೆ ಇವೆರಡರದ್ದು ಎಲ್ ಸಿ ಎಮ್ ತಗೋಬೇಕು. ಸೊ 60 ಮತ್ತು 62 ಎಲ್ ಸಿ ಎಮ್ ತೆಗೆದಾಗ ನಮಗೇನು ಬರುತ್ತೆ? ಸೊ 2 30 2 31. ಸೊ ಮತ್ತೆ ಯಾವುದನ್ನು ನಂಬರಿಂದ ಕಟ್ತಾ ಹೋಗಲ್ಲ ಅಂದ್ರೇನು? ಇವೆರಡನ್ನ ಗುಣಕ, ಇವು ಮೂರನ್ನು ಗುಣಾಕಾರ ಮಾಡಿ. 2 8 38 ನಿಮಿಷ. ಈ ಹ್ಯಾಂಡ್ ರೈಟಿಂಗ್ ಯಾಕೆ ಬರ್ತದೆ ಕರೆಕ್ಟ್ ಆಗ್ತಿಲ್ಲ. ಸೊ ಗುಣಾಕಾರ ಮಾಡಿ 2 8 30 8 31 ಗುಣಾಕಾರ ಮಾಡಿದಾಗ ನಮಗೇನಾಗುತ್ತೆ? 1860 ಆಗುತ್ತೆ. ಇದು ಸೆಕೆಂಡ್ ಆಯಿತು.
1860 ಸೆಕೆಂಡ್. ನಮ್ಗೆ ಇದನ್ನು ಮಿನಿಟಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, 1860 ಡಿವೈಡ್ ಬೈ 60ರಿಂದ ಡಿವೈಡ್ ಮಾಡಬೇಕು. 60ರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಮಿನಿಟಲ್ಲಿ ಸಿಗುತ್ತೆ. ಸೊ 10 ಕ್ಯಾನ್ಸಲ್. ಸೊ 6 3 18 6 1. ಸೊ ಆದ್ದರಿಂದ ನಮಗೆ ಏನಾಗುತ್ತೆ, 31 ಮಿನಿಟ್ ಬರುತ್ತೆ. ಸೊ 31 ಮಿನಿಟ್ ಫಸ್ಟ್ನೇ ಸಲ 12 ಗಂಟೆಗೆ ಆದರೆ ಸೆಕೆಂಡ್ನೇ ಸಲ ಎಷ್ಟು ಗಂಟೆಗೆ ಹೊಡ್ಕೊಳುತ್ತೆ, 12 ಗಂಟೆ 31 ಮಿನಿಟಲ್ಲಿ ಹೊಡ್ಕೊಳ್ತದೆ, ಸೌಂಡ್ ಮಾಡುತ್ತದೆ ಅಂತ ಅರ್ಥ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಯಾವುದು, ಎ ಇಸ್ ದಿ ರೈಟ್ ಆನ್ಸರ್ ಅಂತ. ಸೊ ನೆಕ್ಸ್ಟ್ ನೋಡೋಣ. ನಿಮಗೆ ಇಲ್ಲಿ ಕೆಲವೊಬ್ಬರಿಗೆ ಇದು ಸೆಕೆಂಡ್ ಇಲ್ಲಿಂದ ಮಿನಿಟಿಗೆ ಹೆಂಗೆ ಬಂತಂತ ಕೇಳ್ಬೋದು. ಸೊ ನಮಗೆ 1 ಮಿನಿಟಲ್ಲಿ 60 ಸೆಕೆಂಡ್ ಆದರೆ, ಸೊ 1860ರಲ್ಲಿ 1860 ಸೆಕೆಂಡ್ಗೆ ಎಷ್ಟು ಮಿನಿಟ್ ಆಗುತ್ತಂತ. ಸೊ ಅದರಿಂದ ಇದನ್ನು ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ನಾನು ಇದೇ ಥರ ಡೈರೆಕ್ಟಾಗಿ ಮಾಡೋದು ಅಷ್ಟೇ ಏನಿಲ್ಲ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್. ಸೊ ನೆಕ್ಸ್ಟ್ ಏನಿದೆ, ದ ಎವರೇಜ್ ಏಜ್ ಆಫ್ ದಿ 36 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ಇಸ್ 14 years. ವೆನ್ ದ ಟೀಚರ್ಸ್ ಏಜ್ ಇಸ್ ಇನ್ಕ್ಲೂಡೆಡ್ ಇನ್ ಇಟ್, ದ ಎವರೇಜ್ ಇನ್ಕ್ರೀಸ್ ಬೈ 1 ಅಂತ. ಸೊ ದ ಟೀಚರ್ಸ್ ಏಜ್ ಏನಾಗುತ್ತೆ ಅಂತ. ಸೊ ನಾವು ಇದನ್ನು 2 ಥರ ಮಾಡ್ಬೋದು, 2 ಮೆಥಡಲ್ಲಿ ಮಾಡ್ಬೋದು. ನಿಮಗೆ ಫಸ್ಟ್ನೇದಾಗಿ ನಾನು ಬೇಸಿಕ್ ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಬಿಡಿಸೋಂತ, ಆಮೇಲೆ ಶಾರ್ಟ್ಕಟ್ ಅಪ್ರೋಚಲ್ಲಿ ಏನು ಮಾಡೋದಂತ. ಸೊ ನೋಡಿ, ಫಸ್ಟ್ನೇದಾಗಿ ನಮಗೇನು 36 ಸ್ಟೂಡೆಂಟ್ದು ಎವರೇಜ್ ಎಷ್ಟಾಗಿದೆ, 14 ಇದೆ, ಕರೆಕ್ಟ್ ಅಲ್ಲ. ಪ್ಲಸ್ ಅದರಲ್ಲಿ ನಾವು ಒಂದು ವೆನ್ ದ ಟೀಚರ್ಸ್ ಏಜ್ ಇನ್ಕ್ಲೂಡ್ ಇನ್ ಇಟ್, ಅದರಲ್ಲಿ ನಾವು ಒಂದು ಟೀಚರ್ ಏಜ್ನ ಆ್ಯಡ್ ಮಾಡಿದಾಗ, ಅದರ ಟೀಚರ್ ಏಜ್ನ ನಾವು ಎಕ್ಸ್ ಅಂತ ತಗೊಳ್ಳಿ, ಆ್ಯಡ್ ಮಾಡಿದಾಗ ಅದರದ್ದು ಎವರೇಜ್ ಏಜ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, 1. ಸೊ ಇದರಲ್ಲಿ ಟೀಚರ್ ಟೋಟಲ್ ಇರೋದು 36, ಅದರಲ್ಲಿ ಒಬ್ಬರು ಟೀಚರ್ ಜಾಯ್ನ್ ಆದರೆ ಎಷ್ಟಾಗುತ್ತೆ, ಟೋಟಲ್ ಮೆಂಬರ್ಸು 37 ಇಂಟು ಎವರೇಜ್ ಏಜ್ ಎಷ್ಟಾಗುತ್ತೆ, ಫಸ್ಟ್ ಎಷ್ಟಿತ್ತು ಎವರೇಜ್ ಏಜು 14 ಇತ್ತು, ಅದರಲ್ಲಿ 1 ಇನ್ಕ್ರೀಸ್ ಆದರೆ 15 ಆಗುತ್ತೆ, ಕರೆಕ್ಟ್ ಅಲ್ಲ. ಸೊ ಅದರಿಂದ ಗುಣಾಕಾರ ಮಾಡಿ, ಇದು 14 ಕಾರ್ಲೆ 84, 8 ಕೈಲ 14 3 42, 42 ಪ್ಲಸ್ 8 ಅಂದರೆ 50, ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ 15 7 105, 10 15 3 45 ಅಂದರೆ 55. ಸೊ ಆದ್ದರಿಂದ ಸೊ ಎಕ್ಸ್ ಈಸ್ ಈಕ್ವಲ್ ಟು 555 ಮೈನಸ್ 504. ಸೊ ಇದರಲ್ಲಿ ಮೈನಸ್ ಮಾಡಿದರೆ ನಮಗೆ ಏನಾಗುತ್ತೆ, 51 ಏಜ್ ಬರುತ್ತೆ. ಸೊ ಆದ್ದರಿಂದ ಟೀಚರ್ ಏಜ್ ಎಷ್ಟಿತ್ತು, ನಮಗೆ 51 years ಇತ್ತು. ಸೊ ಇದು ಈ ಥರ ಮಾಡ್ಬೋದು ನಾವು. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಕೆಲವೊಂದು ಟೈಮು ನಿಮಗೆ ಶಾರ್ಟ್ಕಟಾಗಿ ಅಪ್ರೋಚ್ನು ಮಾಡ್ಬೋದು. ನೀವು ಈ ಥರ ಗುಣಾಕಾರ ಮಾಡಿ ಟೈಮ್ ವೇಸ್ಟ್ ಆಗುತ್ತೆ. ಶಾರ್ಟ್ ಅಪ್ರೋಚ್ ಅಂದರೆ ಹೆಂಗೋ, ಮೆಥಡ್ 2. ಇಲ್ಲಿ ನೋಡಿ, ನಮಗೆ ಟೀಚರ್ ಏಜ್ ಬೇಕು. ಟೀಚರ್ ಏಜ್ ಬೇಕಾಗಿತ್ತು ಎಷ್ಟಂತ. ಸೊ ಆದ್ದರಿಂದ ಓಲ್ಡ್ ಏಜ್ ಎಷ್ಟಿತ್ತು, ಓಲ್ಡ್ ಎವರೇಜ್ ಏಜ್ ಪ್ಲಸ್ ಟೋಟಲ್ ನಂಬರ್ಸ್ ಎಷ್ಟಿದ್ರು, ಟೋಟಲ್ ಮೆಂಬರ್ಸ್ ಅಂದರೆ ಟೋಟಲ್ ಸ್ಟೂಡೆಂಟ್ಸ್ ಅಥವಾ ಮೆಂಬರ್, ಟೋಟಲ್ ಸ್ಟೂಡೆಂಟ್ ಪ್ಲಸ್ ಟೀಚರ್ಸ್ ಇಂಟು ಎಷ್ಟು ಇನ್ಕ್ರೀಸ್ ಆಗಿರುವಂಥ ನಂಬರ್. ಇದನ್ನು ಮಾಡಿದ್ರೆ ನಮಗೆ ಸಿಗುತ್ತೆ. ಸೊ ಟೀಚರ್ ಏಜ್ ನಮಗೆ ಗೊತ್ತಿಲ್ಲ, ಸೊ ಆ್ಯಸ್ ಇಟ್ ಈಸ್ ಬರೀರಿ. ಸೊ ಓಲ್ಡ್ ಏಜ್ ಎಷ್ಟಿತ್ತು, ಓಲ್ಡ್ ಎವರೇಜ್ ಎಷ್ಟಿತ್ತು, ನಮಗೆ 14 ಕೊಟ್ಟಿದ್ರು, ಪ್ಲಸ್ ಟೋಟಲ್ ಇವಾಗ ಫಸ್ಟಿಗೆ 36 ಜನ ಇದ್ದರು, ಅದರಲ್ಲಿ ಒಬ್ಬರು ಟೀಚರ್ನ ಆ್ಯಡ್ ಮಾಡಿದ್ವಿ. ಸೊ ಎಷ್ಟಾಯಿತು, ಟೋಟಲ್ ಮೆಂಬರ್ಸು 37. ಸೊ ಆದ್ದರಿಂದ ಎಲ್ಲಿ ಹೋಯ್ತಿದ್ದು, ಸೊ ಅದರಿಂದ ಟೋಟಲ್ ಮೆಂಬರ್ಸ್ ಎಷ್ಟು ಈಗ ಆಗಿದ್ದಾರೆ, ಈಗ 37 ಪ್ಲಸ್ ಗುಣಾಕಾರ ಇದು. ಸೊ ಇಲ್ಲಿ 37 ಇಂಟು ಎಷ್ಟು ಇನ್ಕ್ರೀಸ್ ಆಗಿದೆ, 1 ಇನ್ಕ್ರೀಸ್ ಆಗಿದೆ, 1 ಅಂತ. ಆದ್ದರಿಂದ 14 ಪ್ಲಸ್ 37 ನಮಗೆ ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 51 ಆನ್ಸರ್ ಆಗುತ್ತೆ. 51 years ಏಜ್ ಅಂತ. ಸೊ ಟೀಚರ್ ಏಜ್ ಎಷ್ಟಿದೆ, 51 years ಏಜ್ ಆಗಿದೆ ಅಂತ ಅರ್ಥ. ಸೊ ಇದು ನೀವು ಈ ಥರನೂ ಮಾಡ್ಬೋದಿತ್ತು. ಸೊ ನೆಕ್ಸ್ಟ್ ಪೇಜ್ಗಳು ಇನ್ಕ್ರೀಸ್ ಆಗಿದಾನ, ಓಹ್ 3 ಪೇಜ್ ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಏನಿದೆ, ದ ಪ್ರೆಸೆಂಟ್ ಏಜ್ ಆಫ್ ದಿ 3 persons ಆರ್ ಇನ್ ದ ರೇಷಿಯೋ ಈಸ್ 4:7:9 ಅಂತ. ದ ಸಮ್ ಆಫ್ ದೇರ್ ಏಜಸ್ 8 years later ಈಸ್ 104 ಅಂತ. ಫೈಂಡ್ ದ ರೆಸ್ಪೆಕ್ಟಿವ್ ಪ್ರೆಸೆಂಟ್ ಏಜಸ್ ಏನು ಅಂತ ಕೊಟ್ಟಿದ್ದಾರೆ ಅವನು. ಸೊ ಈ ಥರ ಕೊಟ್ಟಾಗ ನಮ್ಗೆ ಏನು ಮಾಡಬೇಕು, ಫಸ್ಟ್ನೇದಾಗಿ ಅವ್ರು ಮೂವರ್ದು ಏಜ್ ಏನೇನಿತ್ತು ಬರ್ಕೊಂಡ್ಬಿಡ್ಬೇಕಿದ್ರೆ ಏನಂತ. ಫಸ್ಟ್ನೇದಾಗಿ ಅವ್ರದ್ದು 3 ಏಜ್, ಫಸ್ಟ್ 4x ಪ್ಲಸ್ 8 years ಆದಮೇಲೆ ಅವ್ರದ್ದು ಪ್ರತಿಯೊಬ್ಬರದ್ದು ಏಜ್ ಇನ್ಕ್ರೀಸ್ ಆಗಿದೆ. ಸಮ್ ಆಫ್ ದೇರ್ ಏಜಸ್ 8 years later ಈಸ್ 104 ಅಂತ. ಸೊ 8 ವರ್ಷ ಆದಮೇಲೆ ಅಂದರೆ 8ಕ್ಕೆ ಕೂಡಿಸ್ಕೋಬೇಕು ಇದರಲ್ಲಿ, ಪ್ಲಸ್ ಸೊ 7x ಪ್ಲಸ್ 8 ಪ್ಲಸ್ 9x ಪ್ಲಸ್ 8 ಅಂತ ಕೂಡಿಸೋ. 8 years ಲೇಟರ್ ಇದೆಯಲ್ಲ, ಅದಕ್ಕೆ 8 ಇದರಲ್ಲಿ ಕೂಡಿಸ್ಕೋಬೇಕು,
ಈಸ್ಕೊಲ್ಟು ಎಲ್ಲ 8 ವರ್ಷ ಆದಮೇಲೆ ಅದರದ್ದು ಟೋಟಲ್ ಸಮ್ ಎಷ್ಟಾಗುತ್ತೆ 104 ಆಗಿರುತ್ತೆ. ಸೊ ಆದ್ದರಿಂದ 4x ಪ್ಲಸ್ 7x ಪ್ಲಸ್ 9x ಪ್ಲಸ್ 8 ಕೂಡಿಸಿದ್ರೆ 8 3 24 ಈಸ್ಕೊಲ್ಟು 104 ಅಂತ. ಸೊ ಇವು ಕೂಡಿಸಿ 4x 7x 9x ಕೂಡಿಸಿದಾಗ ಎಷ್ಟಾಗುತ್ತೆ ನಮಗೆ 20x ಆಗುತ್ತೆ. ಸೊ 20x ಈಸ್ಕೊಲ್ಟು 24ನ 104ರಲ್ಲಿ ತೆಗೆದ್ರೆ ನಮ್ಗೆ ಎಷ್ಟಾಗುತ್ತೆ 104 24 ತೆಗೆದ್ರೆ ಸೊ 80 ಬರುತ್ತೆ. ಸೊ ಅದರಿಂದ 80. ಸೊ ಎಕ್ಸ್ ಈಸ್ಕೊಲ್ಟು ಏನಾಗುತ್ತೆ 4 ಆಗುತ್ತೆ. 4 ಆಯ್ತಲ್ಲ, ನಮಗೇನಾಗಿದೆ ಪ್ರೆಸೆಂಟೇಜ್ ಅಂತ. ಪ್ರೆಸೆಂಟೇಜ್ ಏನಿದೆ ರೇಷಿಯೋ ಇಲ್ಲಿ 4:7:9 ಅಂತ. ಸೊ ಆದ್ದರಿಂದ ಪ್ರೆಸೆಂಟೇಜ್ ಅಂತ ಪ್ರೆಸೆಂಟೇಜ್ ಏನಿದೆ ಇದು 8ನ ಆ್ಯಡ್ ಮಾಡ್ಕೋಬೋದು, ಯಾಕಂದರೆ ಇದು 8 ವರ್ಷ ಆದಮೇಲೆ. ಸೊ ಪ್ರೆಸೆಂಟೇಜ್ ಅಂದರೆ 4x ಅಷ್ಟು ತಗೋಬೇಕು, 4x ಅಂತ. ಸೊ ಅದರಿಂದ 4 8 4 16. ಅದೇ ಥರ 7x 7 4 28. ಅದೇ ಥರ ಇನ್ನೊಂದು 9x ಅಂತ. ಸೊ 9 × 4 ಸೊ 36 ಆಯ್ತು ಅಂತ. ಸೊ 16 28 36 ಯಾವುದು ಆಪ್ಷನ್ ನಂಬರ್ ಏನಿದೆ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಪ್ರಾಬ್ಲಮ್ ಇದೆ. ಯಾವ ಥರ ಅಂತ 1/4 ಪಾರ್ಟ್ ಆಫ್ ಎ ನಂಬರ್ ಇಸ್ 75 ಅಂತ. ಸೊ ವಾಟ್ ಈಸ್ 60% ಆಫ್ ದ್ಯಾಟ್ ನಂಬರ್ ಅಂತ. ಒಂದು ಸಂಖ್ಯೆ ಇದೆ, ಆ ಸಂಖ್ಯೆ ಯಾವುದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡಬೇಕು 1/4 ಪಾರ್ಟ್ ಆಫ್ ಎ ನಂಬರ್ ಅಂತ. ಆ ನಂಬರ್ ಯಾವುದು ಗೊತ್ತಿಲ್ಲ. ಸೊ ಇದನ್ನು ನೀವು ಬೇಕಿದ್ರೆ ಇದನ್ನು ಇಂಟು ಅದನ್ನು y ಅಂತ ತಗೊಳ್ಳಿ. ಅದು ಯಾಕಂದರೆ ಎಕ್ಸು ಮತ್ತು ಗುಣಾಕಾರ ಎರಡು ಸೇಮ್ ಕಾಣ್ತವೆ. 1/4 ಪಾರ್ಟ್ ಆಫ್ ದ್ಯಾಟ್ ಹಾಫ್ ಎ ನಂಬರ್ ಈಸ್ 75. ಆ ನಂಬರ್ 75 ಆದರೆ ಅದರದ್ದು 60% ಎಷ್ಟಾಗುತ್ತೆ. ಇನ್ ಕೇಸ್ ನಾವು ಇದ್ರದ್ದು 60% ಆದರೆ ಇಂಟು 60/100 ಅಂತ ಬರ್ಕೋಬೇಕು ಇಲ್ಲಿ. ಇಲ್ಲ ನೀವು ಈ ರೀತಿ ಫಸ್ಟ್ y ವ್ಯಾಲ್ಯೂ ಕಂಡುಹಿಡ್ಕೊಂಡು ಆಮೇಲೆ 60% ಮಾಡಿದ್ದು ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಬರೀತಿದ್ದೇನೆ ಅಷ್ಟೇನಿಲ್ಲ. ಆದ್ದರಿಂದ ಇಲ್ಲಿ ಕಟ್ತಾ ಹೊಡಿ 25 3 25 4. ಸೊ 4 1 4 ಕ್ಯಾನ್ಸಲ್ ಆಯಿತು. ಆದ್ದರಿಂದ y ಈಸ್ಕೊಲ್ಟು ಎಷ್ಟು ಬರುತ್ತೆ 3 × 60. ಸೊ y ಈಸ್ಕೊಲ್ಟು ಎಷ್ಟು ಬರುತ್ತೆ ನಿಮಗೆ 180 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಏನಿದೆ, ಕ್ಯಾಲ್ಕುಲೇಟ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ 500 ಫಾರ್ 2 years at the rate of 10% per annum ಅಂತ. ಈಗ ನಮಗೆ ಒಂದು ಸಮ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ 500 ಕೊಟ್ಟಿದ್ದಾನೆ. ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 10% ಇದೆ. ಅದಕ್ಕೆ ಟರ್ಮ್ ಎಷ್ಟು ಕೊಟ್ಟಿದ್ದಾನೆ 2 years ಕೊಟ್ಟಿದ್ದಾನೆ. ನೀವು ಈ ಥರ ಪ್ರಾಬ್ಲಮ್ಗಳನ್ನು ನೀವು ಕಂಪೌಂಡ್ ಇಂಟ್ರೆಸ್ಟಲ್ಲಿ ಫಾರ್ಮುಲಾದಲ್ಲಿ ಹಾಕಿನೂ ಮಾಡ್ಬೋದು, ಇಲ್ಲ ನಿಮಗೆ ಯಾವ ಥರ ಅಂದರೆ ಶಾರ್ಟ್ಕಟ್ಟಲ್ಲಿ ಮೆಥಡ್ ಒಂದು ಹೇಳ್ಕೊಡ್ತೀನಿ. ಸೊ ಫಸ್ಟ್ನೇದಾಗಿ ನಿಮ್ಮ ಮೆಥಡ್ 1 ನಾನು ಮೆಥಡ್ 1ನಲ್ಲಿ ತಿಳಿಸ್ಕೊಡ್ತೀನಿ. ಮೆಥಡ್ 1ನಲ್ಲಿ ಏನಂದರೆ ಫಾರ್ಮುಲಾ ಟೈಪ್ ಅಪ್ಲೈ ಮಾಡೋದಂತ. ಕಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು P1 + R/100. ಇದು ಅಮೌಂಟ್ ಬರುತ್ತಲ್ಲ ಇಲ್ಲಿ 1 + R n ಅಂತ. ಓಕೆ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಇದು. ಸೊ ನೀವು ಈ ಥರ ಅಪ್ಲೈ ಮಾಡಿದಾಗ ಸೊ ಇಲ್ಲಿ ಎಷ್ಟು ಕೊಟ್ಟಿದ್ರು, ಇಲ್ಲಿ ಪ್ರಿನ್ಸಿಪಲು 500 1 ಪ್ಲಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ 10 ಅಂತ 10/100 ಅಂತ. ಸೊ ಎನ್ ಎಷ್ಟಿದೆ 2 ಇದೆ. ಸೊ ಆದ್ದರಿಂದ 500 ಇಂಟು ಸೊ ಇದೇನಾಗುತ್ತೆ 100 + 10 100 × 1 100 100 + 10 110/100 ಅಂತ. ಇದನ್ನು ನೀವು 2 ಸಲ ಗುಣಾಕಾರ ಮಾಡಬೇಕು, ಅಂದರೆ ಸ್ಕ್ವೇರ್ ಇದೆ ಇಲ್ಲಿ, ಅದಕ್ಕೆ 2 ಸಲ ಗುಣಾಕಾರ ಮಾಡ್ಕೋಬೇಕು. ಸೊ 0 ಕ್ಯಾನ್ಸಲ್ ಆಯಿತು, ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆಯಿತು. ಆದ್ದರಿಂದ 5 × 11 ಇಂಟು ಒಂದು ನಿಮಿಷ ಸೊ 5 × 11 × 11 ಸೊ ಗುಣಾಕಾರ ಮಾಡಿದಾಗ ನಿಮಗೇನಾಗುತ್ತೆ 121 × 5. ಸೊ 5 1 5 2 10 5 1 6 605 ಬರುತ್ತೆ. ಇದು ನಿಮಗೆ ಅಮೌಂಟ್ ಬರುತ್ತೆ, ಆ್ಯಕ್ಚುಲಿ ಕಂಪೌಂಡ್ ಇಂಟ್ರೆಸ್ಟ್ ಬರಲ್ಲ, ಇದು ಅಮೌಂಟ್ ಬರುತ್ತೆ. ಇದು ಅದೇನೋ ಡೌಟ್ ಇತ್ತು. ಸೊ ಇದು ನಿಮಗೆ ಟೋಟಲ್ 2 ವರ್ಷ ಆದಮೇಲೆ ನೀವು ಬಡ್ಡಿ ಸಮೇತ ಕೊಡುವಂಥದ್ದು ಅಮೌಂಟ್ ಇದು. ಸೊ ನಿಮಗೆ ಪ್ರಿನ್ಸಿಪಲ್ ಬೇಕಂತಂದರೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ CI ಅಂತ ಒಂದು ಫಾರ್ಮುಲಾ ಇದೆ. ಸೊ ಅಮೌಂಟ್ ಎಷ್ಟಿದೆ 605, ಪ್ರಿನ್ಸಿಪಲ್ ಎಷ್ಟು 500 ಪ್ಲಸ್ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಕೇಳಿದಾರಲ್ಲ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಸೊ ಅದರಿಂದ CI ಈಸ್ ಈಕ್ವಲ್ ಟು 605ರಲ್ಲಿ 500ನ ತೆಗೆದುಬಿಟ್ರೆ ನಮಗೇನಾಗುತ್ತೆ 105 ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ನಂಬರ್ 1 A ಈಸ್ ರೈಟ್ ಆನ್ಸರ್. ಸೊ ನೀವು ಈ ಥರ ಮಾಡ್ಬೋದು ಫಾರ್ಮುಲಾಗಿ, ಇಲ್ಲ ನಾನು ಹೇಳ್ಕೊಡುವಂಥ ಮೆಥಡ್ನ ಫಾಲೋ ಮಾಡಿದರೆ ನೀವು ವಿತಿನ್ ಸೆಕೆಂಡ್ಲಿ ಆನ್ಸರ್ ತೆಗಿಬೋದು. ಅದು ಯಾವುದು ಅಂತಂದರೆ ಮೆಥಡ್ 2 ಅಲ್ಲಿ ಈಗ ನೋಡಿ P ಎಷ್ಟಿದೆ 500 ಇದೆ, R ಎಷ್ಟಿದೆ 10% ಇದೆ.
ಒಂದು ನಿಮಿಷ ಹ್ಯಾಂಡ್ ರೈಟಿಂಗ್ ನೀಟೇ ಆಗ್ತದೆ. ಆರ್ ಎಷ್ಟಿದೆ 10% ಇದೆ. ಸೊ ಟರ್ಮ್ ಎಷ್ಟಿದೆ 2 years ಇದೆ, ಕರೆಕ್ಟಲ್ಲ? ಸೊ ಈ ಥರ ಕೊಟ್ಟಾಗ ನೀವೇನು ಮಾಡ್ಬೇಕು ಅಂದರೆ ಬಗಳು ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ನೀವು ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು, ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ನ ಒಂದು ಫಾರ್ಮುಲಾ ಬರುತ್ತೆ. ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್, ಈ ರೇಟ್ ಆಫ್ ಇಂಟ್ರೆಸ್ಟ್ ಸಕ್ಸೆಸಿವ್ ಕಂಡು ಹಿಡ್ಕೋಬೇಕು. ನಾನು ನಿಮ್ಗೆ ಪರ್ಸೆಂಟೇಜಲ್ಲಿ ಹೇಳ್ಕೊಟ್ಟಿದ್ದೆ ಸಕ್ಸೆಸಿವ್ದು ಫಾರ್ಮುಲಾ ಏನಂತ. ಒಂದೆರಡು ಸಂಖ್ಯೆ ಕೊಟ್ಟಾಗ ನಮಗೆ a + b + ab / 100 ಅಂತ ಹೇಳಿದ್ದೆ. ಇದು ಫಾರ್ಮುಲಾ ಎರಡು ವೇರಿಯೇಬಲ್ಸ್ ಕೊಟ್ಟಾಗ. ಅದೇ 3 ವೇರಿಯೇಬಲ್ ಅಂತ ಬೇರೆದು ಬರುತ್ತೆ. ಸೊ ಇಲ್ಲಿ 2 year ಇದೆ ಮತ್ತು ಇದು 10% ಇದೆ. ಅಂದರೆ ನಾವೇನು 10 ಎರಡು ಸಲ ಈ ಸಕ್ಸೆಸಿವಲ್ಲಿ ಹಾಕಬೇಕು ಅಂತ. ಸೊ a = 10 ಮತ್ತು ಅದೇ ಥರ b = 10 ವ್ಯಾಲ್ಯೂ ತೊಗೋಬೇಕು ನಾವು. a = 10 ಮತ್ತು b = 10 ತೊಗೋಬೇಕು. ಯಾಕಂದರೆ ಇಲ್ಲಿ 2 years ಇದೆಯಲ್ಲ, ಅದಕ್ಕೆ ಎರಡು ಸಲ ಮಾಡ್ಕೋಬೇಕು ನಾವು ಇದನ್ನು. ಆದ್ದರಿಂದ 10 + 10 + 10 × 10 / 100 ಅಂತ. ಆದ್ದರಿಂದ 10 + 10 20, 20 ಪ್ಲಸ್ ಇದು 0, ಇದು 0, ಇದು 0, ಇದು 0 ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ 21% ಬರುತ್ತೆ. ಸೊ ಈ 21% ಡೈರೆಕ್ಟಾಗಿ 500 × 21 / 100 ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಏನು ಸಿಗುತ್ತೆ, 105 ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಆನ್ಸರ್ ಇಸ್ 105 ಅಂತ. ನೀವು ಈ ಥರನೂ ಮಾಡ್ಬೋದು, ಸಕ್ಸೆಸಿವ್ ಮೆಥಡ್ ಥ್ರೂ ಮಾಡ್ಬೋದು, ಇಲ್ಲ ನೀವು ಫಾರ್ಮುಲಾ ಮಾಡ್ತೀವಿ ಮಾಡ್ಬೋದು. ಸೊ ನಿಮಗೆ ಎರಡು ಆಪ್ಷನ್ಸ್ ಇದ್ದಾವೆ ಇಲ್ಲಿ. ಸೊ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂದರೆ ನೆಕ್ಸ್ಟ್ ನೋಡೋಣ ಅದೇ ಥರ. ಸೊ ನೆಕ್ಸ್ಟ್ ಏನಿದೆ, ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್. ಸೊ ಇವತ್ತಿನ ಕ್ಲಾಸಲ್ಲಿ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಒಂದು ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಅದರ ಮೇಲೆ ಇರುವಂಥ ಪ್ರಾಬ್ಲಮ್ಮು ಏನಿದೆ. ಎ ಬೋಟ್ ಕ್ಯಾನ್ ಟ್ರಾವೆಲ್ 35 km ಇನ್ ಡೌನ್ ಸ್ಟ್ರೀಮ್ ಇನ್ 5 hours ಅಂತ. ಇಫ್ ಇಟ್ ಕವರ್ಸ್ ದ ಸೇಮ್ ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್ ಇನ್ 7 hours, ಫೈಂಡ್ ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ. ಸ್ಟಿಲ್ ವಾಟರ್ಲಿ ಇದ್ದರೆ ಏನಾಗುತ್ತೆ ಅಂತ ಕಂಡುಹಿಡಿದು ಕೊಟ್ಟಿದ್ದಾರೆ, ಕರೆಕ್ಟಲ್ಲ? ಸೊ ನಿಮಗೆ ಇಲ್ಲಿ ನೋಡಿ, ಸೊ ಡೌನ್ ಸ್ಟ್ರೀಮ್ ಅಂದರೆ ನೀವು ಬೋರ್ಡ್ದು ಯಾವಾಗಲೂ ಒಂದು ಪ್ರಾಬ್ಲಮ್ ನೋಡಿರ್ಬೇಕು. ಸೊ ಇದರಲ್ಲಿ ಸ್ಪೀಡ್, ಡಿಸ್ಟೆನ್ಸಲ್ಲಿ. ಸೊ ನನಗೆ ಬೋಟ್ ಇಳಿಸೋಕೆ ಬರಲ್ಲ, ಅಡ್ಜಸ್ಟ್ ಮಾಡಿಕೊಡ್ರಿ. ಈ ಥರ ಬೋಟ್ ಇದೆ. ಈಗ ನೀರು ಈ ಥರ ದಿಕ್ಕಲ್ಲಿ ಹರಿತಿದೆ, ಇದು ಬೋಟ್ನು ಇದೇ ದಿಕ್ಕಲ್ಲಿ ಹೋಗ್ತಿದ್ರೆ ಇದನ್ನು ಏನಂತ ನಾವು ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಇದನ್ನು ಡೌನ್ ಸ್ಟ್ರೀಮ್ ಅಂತ. ಅದೇ ನೀರು ಈ ಥರ ಹರಿತಿದೆ, ಬೋಟ್ ಈ ಥರ ಹರಿತಿದೆ ಅಂದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇದ್ದರೆ ಅದಕ್ಕೆ ಅಂತ ನಾವು ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಅಂದರೆ ನೀರು ಹರಿಯುವ ದಿಕ್ಕಿನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಇದಕ್ಕೆ ನಾವು ಅಪ್ ಸ್ಟ್ರೀಮ್ ಅಂತ ಕರಿತೀವಿ, ಇದನ್ನು ಡೌನ್ ಸ್ಟ್ರೀಮ್. ಸೊ ಈ ಥರ ಕೊಟ್ಟಿದ್ದಾರೆ. ಒಂದೇನಿದೆ ಇಲ್ಲಿ, ಈ ಬೋಟ್ ಕ್ಯಾನ್ ಟ್ರಾವೆಲ್ 35 km ಡೌನ್ ಸ್ಟ್ರೀಮ್ ಅಂತ. ಡೌನ್ ಸ್ಟ್ರೀಮು ಎಷ್ಟು ಕಿಲೋಮೀಟರ್ ದಾಟಿದೆ? 35 km. ಎಷ್ಟು ಅವರ್ಸ್ಗಳಲ್ಲಿ? 5 hours. ಅದಕ್ಕೆ ಎಷ್ಟು? 7 km/h ಹೋಗಿದೆ. ಅದೇ ಅಪ್ ಸ್ಟ್ರೀಮ್ ಎಷ್ಟಲ್ಲಿದೆ? ಅದೇ ಸೇಮ್ ಡಿಸ್ಟೆನ್ಸಲ್ಲಿ ಅಪ್ ಸ್ಟ್ರೀಮ್ ಎಷ್ಟಿದೆ? 35 km 7 hours ಹೋಗಿದೆ. ಆದ್ದರಿಂದ 5 km/h ಹೋಗಿದೆ, ಕರೆಕ್ಟಲ್ಲ? ನಮಗಿಲ್ಲಿ ಒಂದೆರಡು ಫಾರ್ಮುಲಾ ಬರುತ್ತೆ. ಏನಂತ? ಬೋಟ್ ಇನ್ ಸ್ಟಿಲ್ ವಾಟರ್ ಅಂದರೆ ಸ್ಥಿರ ನೀರಿನಲ್ಲಿ ದೋಣಿಯ ವೇಗವನ್ನು ಕಂಡುಹಿಡಿಯೋದು. ಅಂದರೆ ನಿಂತ ನೀರಿನಲ್ಲಿ, ಅಂದರೆ ಯಾವುದೇ ರೀತಿ ಫ್ಲಕ್ಚುಯೇಟ್ ಇಲ್ಲ, ಅಲ್ಲಿ ನೀರು ಹೋಗ್ತಾನೆ ಸ್ಪೀಡಲ್ಲಿ ರಭಸದಿಂದ ಹೋಗ್ತಿಲ್ಲ. ಅಂಥ ಟೈಮಲ್ಲಿ ಏನು ಬರುತ್ತೆ ಕಂಡುಹಿಡಿದು ಕೊಟ್ಟಿದ್ದಾರೆ. ಅಂಥ ಟೈಮ್ ನಾವೇನು ಮಾಡ್ಬೇಕು ಅಂದರೆ ಬೋಟ್ ಇನ್ ಸ್ಟಿಲ್ ವಾಟರ್ ಅಂತ ಕೊಟ್ಟಾಗ ಸೊ ಫಾರ್ಮುಲಾ ಏನಾಗುತ್ತೆ? 1/2. ಸೊ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಆದ್ದರಿಂದ 1/2 ಡೌನ್ ಸ್ಟ್ರೀಮ್ ಏನಿದೆ 7 ಇದೆ, ಪ್ಲಸ್ ಅಪ್ ಸ್ಟ್ರೀಮ್ ಇದೆ 5 ಇದೆ. ಆದ್ದರಿಂದ ನಮಗೇನಾಗುತ್ತೆ? 7, 5, 12, 12/2 ಅಂತಂದ್ರೇನು? ಆನ್ಸರ್ 6. 6 km/h ಹೋಗುತ್ತೆ. ಸೊ 6 km/h ಹೋಗುತ್ತೆ ಇದು. ಸೊ ಅದರಿಂದ ಆಪ್ಷನ್ ನಂಬರ್ ಎ ಇದೆ ರೈಟ್ ಆನ್ಸರ್. ಸೊ ಇದು ಆನ್ಸರ್ ಇರುತ್ತೆ. ಸೊ ನಿಮ್ಗೆ ಇದೇ ಥರ ಕ್ಲಾಸಸ್ಗಳು, ಇದೇ ಥರ ಕ್ವಶನ್ಸ್ನ ನಾವು ವಿತಿನ್ ಶಾರ್ಟಲ್ಲಿ ಟ್ರಿಕ್ಸ್ಗಳಲ್ಲಿ ಬಿಡಿಸ್ಬೇಕಂತಂದರೆ ಸೊ ನೀವು ನಮ್ಮ ಕ್ಲಾಸನ್ನು ಫಾಲೋ ಮಾಡಿರಿ. ಏನಂತಿದೆ ಯೂಟ್ಯೂಬ್ ಕ್ಲಾಸು @Learn Maths with RK Sir ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಮ್ಮದೇ ಒಂದು. ಮತ್ತು ಇದರ ಕ್ಲಾಸಸ್ ನಾವು ಡೈಲಿಯಾಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಚಾಪ್ಟರ್ ವೈಸ್ ಕ್ಲಾಸಸ್ ನಡೀತಿರ್ತವೆ. ಶಾರ್ಟ್ಕಟ್ ಟ್ರಿಕ್ಸ್
ಆ್ಯಂಡ್ ನಿಮಗೆ ಈಸಿ ಮೆಥಡಲ್ಲಿ ನಾವು ಹೇಳ್ಕೊಡ್ತಿರ್ತೀವಿ, ಈಸಿ ಮೆಥಡಲ್ಲಿ. ಸೊ ಇನ್ನೊಂದು ಝೀರೋ ಟು ಹೀರೋ ಲೆವೆಲಲ್ಲಿ, ಅಂದರೆ ಬೇಸಿಕ್ಸ್ ಟು ಅಡ್ವಾನ್ಸ್. ಒಬ್ಬನ ಸ್ಟೂಡೆಂಟು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ತನಕ ನಿಮಗೆ ಕ್ಲಾಸಸ್ನ ಮಾಡ್ತಿರ್ತೀವಿ. ಅಂದರೆ ಇದು ಬೇಸಿಕ್ ಅಡ್ವಾನ್ಸಲ್ಲಿ ಒಬ್ಬರು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಂಥವ್ರು ಇದು ಹೆಲ್ಪ್ ಆಗುತ್ತೆ. ನೀವು ಜೀರೋ ಬ್ಯಾಕ್ಗ್ರೌಂಡಿಂದ, ಮ್ಯಾಥಮೆಟಿಕ್ಸ್ ಜೀರೋ ಬ್ಯಾಕ್ಗ್ರೌಂಡಿಂದ ಬಂದವರು ಕೂಡ ಇದನ್ನು ಅಟೆಂಡ್ ಮಾಡ್ಬೋದು. ಸೊ ಆ ಥರ ನಾವು ಪ್ರಿಪೇರ್ ಮಾಡಿಸ್ತೀವಿ. ಇದು ನೋ ಪೇ, ಯಾವುದೇ ರೀತಿ ಪೇಮೆಂಟ್ ಮಾಡೋದು ಬೇಕಾಗಿಲ್ಲ, ಫ್ರೀ ಆಫ್ ಕಂಟೆಂಟ್ ಇರುತ್ತೆ. ಜಸ್ಟ್ ನೀವೇನು ಮಾಡ್ಬೋದು, ಫ್ರೀ ಆಫ್ ಕಂಟೆಂಟ್. ನೀವು ಕೇಳ್ಬೋದು, ದುಡ್ಡಿಲ್ಲ ಮತ್ತು ಫ್ರೀ ಆಫ್ ಕಂಟೆಂಟ್ ಎದಕ್ಕೆ ಮಾಡ್ತಿದ್ದಾನೆ ಅಂದರೆ, ನೀವು ನಮ್ಗೆ ಲೈಕ್, ಶೇರ್, ಕಾಮೆಂಟ್ ಕೊಟ್ಟರೆ ನಮ್ಗೆ ಅದೇ, ನೀವು ಲೈಕು, ಶೇರು ಆ್ಯಂಡ್ ಕಾಮೆಂಟ್ ಕೊಟ್ಟರೆ ನಮ್ಗೆ ಅದೇ ಅಮೌಂಟ್ ಕೊಟ್ಟು ಹಾಗೆ ಇರ್ತದೆ ಅಷ್ಟು. ನಮಗೇನಿಲ್ಲ, ಅದಕ್ಕಿಂತ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಯಾವುದಿಲ್ಲ. ಸೊ ನಮ್ಮದು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಲರ್ನ್ ಮ್ಯಾಥ್ಸ್ ವಿತ್ ಆರ್ ಕೆ ಸರ್. ಇದ್ರದ್ದು ಪಿ ಡಿ ಎಫ್ ಕ್ಲಾಸಸ್ ಬಂದುಬಿಟ್ಟು ಎಲ್ಲಿರುತ್ತೆ, ನಂದು ಒಂದು ನಿಮಿಷ, ಪಿ ಡಿ ಎಫ್ ಕ್ಲಾಸಸ್ ಇದ್ರದ್ದು ಪಿ ಡಿ ಎಫ್ ಎಲ್ಲಿರುತ್ತೆ ಅಂದರೆ ಸೇಮ್ ಅದೇ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಇದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಇದು ಸೇಮ್ ಲರ್ನ್ ಮ್ಯಾಥ್ಸ್ ವಿತ್ ಆರ್ ಕೆ ಸರ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ನೀವು ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಎಲ್ಲ ಕ್ಲಾಸದ್ದು ಪಿ ಡಿ ಎಫ್ ನೋಟ್ಸ್ ಫ್ರೀಯಾಗಿ ಚಾಪ್ಟರ್ ವೈಸ್ ಕೊಡ್ತಿರ್ತೀವಿ. ಮತ್ತು ನಿಮಗೆ ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡಿದವರು ನಿಮ್ಗೆ ಹೇಗೆ ಅನ್ನಿಸ್ತು, ಏನಾದರೂ ಸಜೆಷನ್ಸ್ ಇದ್ದರೆ ಹೇಳ್ಬೋದು. ಸೊ ಇಷ್ಟು ಹೇಳಿ ನಾನು ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಧನ್ಯವಾದಗಳು.